ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆ ಪಟ್ಟಿಯನ್ನ ಲೋಕಭವನಕ್ಕೆ ಕಳಿಸಿಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. 19 ಮಂದಿ ಸಚಿವರು ಖಾತೆ ರಹಿತರಾಗಿ ಓಡಾಡ್ತಾ ಇದ್ರು. ಆಗಸ್ಟ್ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸಿದ್ರು. ನಂತರ ಖಾತೆ ಹಂಚಿಕೆ ಮಾಡೋದಕ್ಕೊಮ್ಮೆ ದಿಲ್ಲಿಗೂ ಹೋಗಿ ಬರಬೇಕಾಯ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಈಗ ಸಿಗ್ತಾ ಇರುವಂತ ಮಾಹಿತಿ ಖಾತೆಗಳ ಹಂಚಿಕೆಯಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಖಾತೆ ಹಂಚಿದ್ದಾರೆ ಮತ್ತದರ ಮಾಹಿತಿಯನ್ನ ಆ ಪಟ್ಟಿಯನ್ನ ಲೋಕಭವನಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಏನೇನು ಬದಲಾವಣೆಯಾಗಿದೆ, ಯಾರಿಗೆ ಯಾವ ಖಾತೆ, ಇದರ ಡೀಟೇಲ್ ಒಂದೊಂದಾಗಿ ಬರ್ತಾ ಹೋಗುತ್ತೆ, ನೋಡ್ತಾ ಹೋಗೋಣ. ಯಾರಿಗೆ ಯಾವ ಖಾತೆಯ ಜವಾಬ್ದಾರಿಯನ್ನ ಕೊಡಲಾಗಿದೆ ಅಂತ. ಪ್ರಮುಖ ಖಾತೆಗಳು, ಸಮಾಜ ಕಲ್ಯಾಣ ಸೇರಿ ಪ್ರಮುಖ ಖಾತೆಗಳ ಮೇಲೆ ಪ್ರಮುಖ ನಾಯಕರ ಕಣ್ಣಿತ್ತು. ಪ್ರಮುಖ ನಾಯಕರು ಆ ಖಾತೆಯನ್ನ ಪಡ್ಕೊಳ್ಳೋದಕ್ಕೆ ಯಶಸ್ವಿಯಾಗಿದ್ದಾರಾ ಅನ್ನುವಂತ ಪ್ರಶ್ನೆ ಬರ್ತಾ ಇದೆ. ಡೀಟೇಲ್ ಚಲುವರಾಯಸ್ವಾಮಿ ಕೃಷಿ ಇಲಾಖೆಯಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ, ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣದ ಜವಾಬ್ದಾರಿಯನ್ನ ಕೊಡಲಾಗ್ತಾ ಇದೆ. ಅಂದ್ರೆ ಖಾತೆ ಹಂಚಿಕೆ ಮಾತ್ರ ಅಲ್ಲ, ರೀಶಫಲ್ಲು ಕೂಡ ಅನ್ನೋದು ಕಾಣಿಸ್ತಾ ಇದೆ. ಆಹಾರ ಇಲಾಖೆಯ ಜವಾಬ್ದಾರಿ ಇತ್ತು, ಸಮಾಜ ಕಲ್ಯಾಣದ ಜವಾಬ್ದಾರಿಯನ್ನ ಮುನಿಯಪ್ಪ ಅವರಿಗೆ ಕೊಡ್ತಾ ಇದ್ದಾರೆ. ಬಂದರು ಮತ್ತು ಮೀನುಗಾರಿಕೆ ಬಸವಂತಪ್ಪ ಅವರಿಗೆ, ಸಾಮಾನ್ಯವಾಗಿ ಕರಾವಳಿ ಭಾಗದವರಿಗೆ ಕೊಡುವಂತ ಖಾತೆಗಳವು, ಬಸವಂತಪ್ಪ ಅವರಿಗೆ ಆ ಜವಾಬ್ದಾರಿಯನ್ನು ಕೊಡಲಾಗ್ತಾ ಇದೆ. ಮಧು ಬಂಗಾರಪ್ಪ ಶಿಕ್ಷಣ ಇಲಾಖೆಯಲ್ಲಿ ಕಂಟಿನ್ಯೂ, ಜಮೀರ್ ಅಹಮದ್ ಖಾನ್ ವಸತಿ ಖಾತೆಯಲ್ಲಿ ಕಂಟಿನ್ಯೂ, ಯುಟಿ ಖಾದರ್ ಅವರಿಗೆ ಹೆಚ್ಚುವರಿ ಖಾತೆ ಅಲ್ಪಸಂಖ್ಯಾತ ಮತ್ತು ವಕ್ಫ್, ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆಯ ಜವಾಬ್ದಾರಿ, ಲಕ್ಷ್ಮಣ್ ಸವದಿ ಸಹಕಾರ ಖಾತೆ. ಒಂದು ನಿರೀಕ್ಷೆ ಇತ್ತು ಲಕ್ಷ್ಮಣ್ ಸವದಿ ಅವರಿಗೆ ಹಂಚಿಕೆಯಾಗುತ್ತೆ ಆ ಖಾತೆ ಅಂತ, ಆ ನಿರೀಕ್ಷೆಯಂತೆ ಆಗಿದೆ. ಬದಲಾವಣೆ ಆಗದೇ ಇರೋದು ಮಧು ಬಂಗಾರಪ್ಪ ಅವರ ಖಾತೆಯಲ್ಲಿ, ಜಮೀರ್ ಅಹಮದ್ ಖಾನ್ ಅವರ ಖಾತೆಯಲ್ಲಿ, ಅಜಯ್ ಸಿಂಗ್ ಅವರಿಗೆ ಅರಣ್ಯ ಇಲಾಖೆ, ಲಕ್ಷ್ಮಣ್ ಸವದಿ ಸಹಕಾರ, ಯುಟಿ ಖಾದರ್ಗೆ ಆರೋಗ್ಯ ಖಾತೆಯ ಜೊತೆಗೆ ಮತ್ತೊಂದು ಇಲಾಖೆಯ ಜವಾಬ್ದಾರಿ, ಎಸ್ ಮಲ್ಲಿಕಾರ್ಜುನ್ ಗಣಿ ಮತ್ತು ಭೂ ವಿಜ್ಞಾನ. ಮುಂದುವರೆದಿದೆ ಖಾತೆ, ಬದಲಾವಣೆಗಳಾಗಿಲ್ಲ. ಕಂಪ್ಲೀಟ್ ಆದಂತ ಡೀಟೇಲ್ ಅನ್ನ ನೀವು ನೋಡ್ತಾ ಹೋಗ್ತಾ ಇದ್ದೀರಿ. ಯಾರಿಗೆ ಯಾವ ಖಾತೆಯ ಜವಾಬ್ದಾರಿ. ಕೃಷಿ ಇಲಾಖೆಯಲ್ಲಿ ಬದಲಾವಣೆ ಇಲ್ಲ, ಚಲುವರಾಯಸ್ವಾಮಿ ಮುಂದುವರಿತಾ ಇದ್ದಾರೆ. ಸಣ್ಣ ನೀರಾವರಿ ಬಾಲಕೃಷ್ಣ ಅವರಿಗೆ ಅದರ ಜವಾಬ್ದಾರಿಯನ್ನು ಕೊಡಲಾಗ್ತಾ ಇದೆ. ಸಮಾಜ ಕಲ್ಯಾಣ ಮುನಿಯಪ್ಪ ಅವರಿಗೆ ಆಹಾರ ಖಾತೆಯ ಜವಾಬ್ದಾರಿ ಇತ್ತವರಿಗೆ, ಅದರ ಜೊತೆಗೆ ಇದನ್ನು ಕೊಟ್ಟಿದ್ದಾರಾ ಅಥವಾ ಆಹಾರ ಖಾತೆಯನ್ನು ಬೇರೆಯವರಿಗೆ ಹಂಚಿಕೆ ಮಾಡಲಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಸ್ವಲ್ಪ ಹೊತ್ತಲ್ಲಿ ಅದಕ್ಕೂ ಉತ್ತರ ಸಿಗಬಹುದು ಅಂತ ಅನ್ಸುತ್ತೆ. ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆಯಲ್ಲಿ ಮುಂದುವರಿತಾರೆ. ಬಸವಂತಪ್ಪ ನೂತನ ಸಚಿವರು, ಬಂದರು ಮೀನುಗಾರಿಕೆ ಇದರ ಜವಾಬ್ದಾರಿ, ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆ, ಎಸ್ ಮಲ್ಲಿಕಾರ್ಜುನ್ ಗಣಿ ಮತ್ತು ಭೂವಿಜ್ಞಾನ. ಖಾತೆ ಹಂಚಿಕೆಯ ತಲೆನೋವು ಏನಿತ್ತು 10 ದಿನದ ನಂತರ ಬಗೆಹರಿದಿರು. ಒದ್ದಾಡಿ ಗುದ್ದಾಡಿ ಪ್ರಯತ್ನ ಮಾಡಿ ಯಾರಿಗೆ ಯಾವ ಖಾತೆ ಕೊಡೋದು ಅಂತ ಯೋಚಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಗೆ ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ ಸಚಿವ ಸ್ಥಾನವು ರಿಸರ್ವ್ ಇದೆ ಮಹಿಳೆಯರಿಗೆ. ಒಬ್ಬರು ಮಹಿಳಾ ಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಬೇಕು, ಆ ಖಾತೆಯ ಜವಾಬ್ದಾರಿಯೂ ಕೂಡ ಅವರಿಗೆ ಹಂಚಿಕೆಯಾಗುವಂತ ಸಾಧ್ಯತೆಗಳಿದ್ದಾವೆ. ಡೀಟೇಲ್ ನೋಡ್ತಾ ಇದ್ದೀರಿ, ಯಾರಿಗೆ ಯಾವ ಖಾತೆ ಅನ್ನೋ ಮಾಹಿತಿ. ಮುನಿಯಪ್ಪ ಅವರು ಕೊನೆಗೂ ಕೂಡ ಈ ಜಟಾಪಟಿಯಲ್ಲಿ ಗೆದ್ದಂಗಿದೆ. ಮುನಿಯಪ್ಪ ಅವರು ಮೊನ್ನೆ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾದರು. ಆ ವೇಳೆ 2 ಸಾಧ್ಯತೆಯ ಬಗ್ಗೆ ಚರ್ಚೆಯಾಗಿತ್ತು. ಒಂದು, ಅವರು ರಾಜೀನಾಮೆ ಕೊಟ್ಟು ಅವರ ಮಗಳಿಗೆ ಕೊಡಲಾಗುತ್ತೆ ಅಂತ. ಅದಾಗಿಲ್ಲ, ಬದಲಾಗಿ ಅವರು ಬಯಸಿದ ರೀತಿಯಲ್ಲೇ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನು ಕೊಡಲಾಗ್ತಾ ಇದೆ. ಕಳೆದ ಬಾರಿ ಸಮಾಜ ಕಲ್ಯಾಣ ಇಲಾಖೆ ಮಹದೇವಪ್ಪ ಅವರ ಜವಾಬ್ದಾರಿಯಾಗಿತ್ತು. ಮುನಿಯಪ್ಪ ಅವರು ಪ್ರಸ್ತಾಪ ಮಾಡುವಾಗ ಒಂದು ವಿಚಾರವನ್ನು ಮುನ್ನೆಲೆಗೆ ತಂದಿದ್ರು. ಪ್ರತಿ ಬಾರಿ ಬಲಗೈಗೆ ಕೊಡ್ತೀರಿ, ದಲಿತ ಸಮುದಾಯದ ಬಲಗೈ ಸಮುದಾಯಕ್ಕೆ ಕೊಡ್ತೀರಿ, ಈ ಬಾರಿ ಎಡಗೈಗೆ ಕೊಡಿ ಅಂತ, ಅಂದ್ರೆ ನನಗೆ ಕೊಡಿ ಅಂತ, ನನ್ನ ಸಮುದಾಯಕ್ಕೆ ಕೊಡಿ ಅಂತ. ಎಸ್, ರಿಜ್ವಾನ್ ಅರ್ಷದ್ ಆಹಾರ ಖಾತೆ, ಮುನಿಯಪ್ಪ ಅವರ ಬಳಿ ಇದ್ದಂತ ಖಾತೆ ರಿಜ್ವಾನ್ ಅರ್ಷದ್ ಅವರಿಗೆ ಹಂಚಿಕೆಯಾಗಿದೆ. ಸೊ ಅಲ್ಲಿ ಶಫಲ್ ಮಾಡಿದ್ದಾರೆ. ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಕೊಟ್ಟು ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಇಲಾಖೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಮಧು ಬಂಗಾರಪ್ಪ ಅವರು ಪ್ರಾಥಮಿಕ ಶಿಕ್ಷಣ ಇಲಾಖೆ ಶಿಕ್ಷಣ ಸಚಿವರು, ಜಮೀರ್ ಅಹಮದ್ ಖಾನ್ ವಸತಿ. ಸೊ ಬದಲಾವಣೆಗಳು, ಕೆಲವರ ಖಾತೆಯಲ್ಲಿ ಬದಲಾವಣೆಗಳಾಗಿಲ್ಲ.
ಜಮೀರ್ ಅವರಿಗೂ ಖಾತೆ ಬದಲಾವಣೆಯಾಗಿಲ್ಲ. ಅಂದ್ರೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಅದೇ ಖಾತೆಯನ್ನು ನಿಭಾಯಿಸ್ತಾ ಇದ್ರು, ಅವರಿಗೆ ಅದೇ ಖಾತೆಯ ಹಂಚಿಕೆಯನ್ನು ಮಾಡಲಾಗಿದೆ, ಅದೇ ಖಾತೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಅಜಯ್ ಸಿಂಗ್ ಮೊದಲ ಬಾರಿ ಸಚಿವರಾದವರು. ಅರಣ್ಯ ಇಲಾಖೆಯ ಜವಾಬ್ದಾರಿ ಅದು ಈಶ್ವರ್ ಖಂಡ್ರೆ ಅವರ ಬಳಿ ಇತ್ತು. ಈಶ್ವರ್ ಖಂಡ್ರೆ ಸದ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು. ಆ ಅರಣ್ಯ ಇಲಾಖೆಯನ್ನ ಅಜಯ್ ಸಿಂಗ್ ಅವರಿಗೆ ಕೊಡಲಾಗಿದೆ. ಬಸವಂತಪ್ಪ ಅವರು ದೊಡ್ಡ ಖಾತೆಯ ನಿರೀಕ್ಷೆಯಲ್ಲಿದ್ದರು. ಅವರ ಸೋದರ ಮಾವ ಅವರ ಪರವಾಗಿ ಬ್ಯಾಟಿಂಗೂ ಕೂಡ ಮಾಡಿದ್ರು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿ. ಬಟ್ KH ಮುನಿಯಪ್ಪ ಅವರಿಗೆ ಆ ಇಲಾಖೆ ಹಂಚಿಕೆಯಾಗಿದೆ. ಬಂದರು, ಒಳನಾಡು ಜಲ ಸಾರಿಗೆ ಮತ್ತು ಮೀನುಗಾರಿಕೆ ಬಸವಂತಪ್ಪ ಅವರಿಗೆ ಹಂಚಿಕೆಯಾಗಿರುವಂತ ಖಾತೆ. ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ ಇಲಾಖೆ. ಒಬ್ಬರ ಖಾತೆಯಲ್ಲೂ ಬದಲಾವಣೆ ಆಗಿದೆ. ಕಳೆದ ಬಾರಿ 13 ಜನ ಏನು ಕ್ಯಾಬಿನೆಟ್ಗೆ ಬಂದರು, ಅವರ ಖಾತೆಯಲ್ಲಿ ಬದಲಾವಣೆ ಆಗಿರೋದ್ರಲ್ಲಿ ಮುನಿಯಪ್ಪ ಅವರಿಗೆ ಮಾತ್ರ. ಮುನಿಯಪ್ಪ ಅವರಿಗೆ ಖಾತೆ ಬದಲಾಯಿಸಿ ಅವರ ಖಾತೆಯನ್ನ ರಿಜ್ವಾನ್ ಅರ್ಷದ್ ಅವರಿಗೆ ಕೊಡಲಾಗಿದೆ. ಶಿವಲಿಂಗೇಗೌಡರ ಖಾತೆಯ ಬಗ್ಗೆ ಇನ್ನೂ ಕೂಡ ಯಾವುದೇ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಕೃಷಿಯ ಮೇಲೆ ಕಣ್ಣಿಟ್ಟಿದ್ರು. ಹಣಕಾಸು ಖಾತೆ ಕೊಟ್ಟರೆ ಅದನ್ನು ನಿಭಾಯಿಸ್ತೀನಿ ಅಂತ ಹೇಳಿದ್ರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅಲ್ಲಿ. ಬಟ್ ಅವರಿಗೆ ಇನ್ನೂ ಖಾತೆಯ ಬಗ್ಗೆ ಅವರ ಸ್ಪಷ್ಟತೆ ಇನ್ನೂ ಲಭ್ಯ ಆಗ್ತಾ ಇಲ್ಲ. ಸಿಗಬಹುದು ಸ್ವಲ್ಪ ಹೊತ್ತಲ್ಲಿ. SS ಮಲ್ಲಿಕಾರ್ಜುನ್ ಅವರಿಗೆ ಬರ ಪರಿಶೀಲನೆಯ ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಅವರು ನಿನ್ನೆ ಬಂದರು, ವಿದೇಶದಿಂದ ನಿನ್ನೆ ಬಂದರು. ಅವರಿಗೀಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಜವಾಬ್ದಾರಿ ಕೊಟ್ಟಿದ್ದಾರೆ. ರೆವಿನ್ಯೂ ದೃಷ್ಟಿಯಿಂದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಕಳೆದ ಬಜೆಟ್ನಲ್ಲಿ ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಡಲಾಗಿದೆ. ಆ ಹೆಚ್ಚುವರಿ ಜವಾಬ್ದಾರಿ ಈಗ SS ಮಲ್ಲಿಕಾರ್ಜುನ್ ಅವರ ಹೆಗಲಿಗೆ ಇರಿದೆ. ಅವಕಾರಿ ಯಾರಿಗೆ ಇನ್ನೂ ಸ್ಪಷ್ಟತೆ ಸಿಗ್ತಾ ಇಲ್ಲ. ಪರಮೇಶ್ವರ್ ಅವರ ಬಳಿ ಕಂದಾಯ ಜೊತೆಗೆ ಕ್ರೀಡಾ ಇಲಾಖೆ ಇತ್ತು. ಅದು ಕಂಟಿನ್ಯೂ ಆಗತ್ತಾ, ಅದನ್ನು ತೆಗೆದು ಬೇರೆಯವರಿಗೆ ಕೊಡ್ತಾರಾ, ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ರಿಜ್ವಾನ್ ಅರ್ಷದ್ ಮೊದಲ ಬಾರಿ ಸಚಿವರು. ಒಳ್ಳೆಯ ಖಾತೆಯ ಜವಾಬ್ದಾರಿಯ ಸಿಕ್ಕಿದೆ. ಗ್ಯಾರಂಟಿಗಳ ಪೈಕಿ ಮೊದಲ ಗ್ಯಾರಂಟಿಯನ್ನ ಅನುಷ್ಠಾನ ಮಾಡುವಂತ ಜವಾಬ್ದಾರಿ. ಅನ್ನಭಾಗ್ಯದ ಗ್ಯಾರಂಟಿ ಏನಿದೆ ಅದನ್ನ ಅನುಷ್ಠಾನ ಮಾಡುವಂತ ಜವಾಬ್ದಾರಿ ರಿಜ್ವಾನ್ ಅರ್ಷದ್ ಅವರು. ಮುಖ್ಯಮಂತ್ರಿಯವರ ತವರು ಜಿಲ್ಲೆ ಬೆಂಗಳೂರು ದಕ್ಷಿಣ, ಹಿಂದೆ ರಾಮನಗರ. ಆ ಜಿಲ್ಲೆಯ ಮತ್ತೊಬ್ಬ ಸಚಿವ ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ. ಮಂಡ್ಯದ ಮತ್ತೊಬ್ಬ ಸಚಿವರಿಗೆ ಏನ್ ಜವಾಬ್ದಾರಿ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಮುನಿಯಪ್ಪ ಅವರ ಬೇಡಿಕೆಗೆ ಕೊನೆಗೂ ಹೈಕಮಾಂಡ್ ಮಣಿದಂಗೆ ಕಾಣಿಸ್ತಾ ಇದೆ. ಖಾತೆ ಸಿಕ್ಕ ತಕ್ಷಣ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರು. ರಾಹುಲ್ ಗಾಂಧಿ ಬಂದಾಗಲೆಲ್ಲ ಹೋಗಿ ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಸಮಾಜ ಕಲ್ಯಾಣದ ಜವಾಬ್ದಾರಿ ಕೊಡಿ, ಸಮಾಜ ಕಲ್ಯಾಣದ ಜವಾಬ್ದಾರಿ ಕೊಡಿ. ಅಂತೂ ಇಂತೂ ಖಾತೆ ಹಂಚಿಕೆ ಮಾಡಿದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್. 10 ದಿನದ ಸರ್ಕಸ್ನ ಬಳಿಕ, ಒದ್ದಾಟದ ಬಳಿಕ ಈಗ 19 ಸಚಿವರಿಗೂ ಖಾತೆ ಹಂಚಿಕೆಯಾಗಿದೆ. ಅದರ ಡೀಟೇಲ್ಗಳು ಒಂದೊಂದಾಗಿ ಲಭ್ಯವಾಗ್ತಾ ಹೋಗ್ತಾ ಇದೆ. ಯಾರಿಗೆ ಯಾವ ಜವಾಬ್ದಾರಿಯನ್ನು ಕೊಡಲಾಗಿದೆ, ಯಾವ ಇಲಾಖೆಯ ಜವಾಬ್ದಾರಿ ಅಂತ. ಚಲುವರಾಯಸ್ವಾಮಿ ಕೃಷಿ ಇಲಾಖೆ, KH ಮುನಿಯಪ್ಪ ಅವರ ಖಾತೆಯಲ್ಲಿ ಬದಲಾವಣೆ ಆಗಿದೆ ಸಮಾಜ ಕಲ್ಯಾಣ. ಸಂತೋಷ್ ಲಾಡ್ ಅವರ ಖಾತೆಯಲ್ಲಿ ಬದಲಾವಣೆ ಆಗಿಲ್ಲ. ಅಂದ್ರೆ ಹಿಂದಿನ ಕ್ಯಾಬಿನೆಟ್ ಅಲ್ಲಿ ಅವರು ಕಾರ್ಮಿಕ ಸಚಿವರಾಗಿದ್ರು, ಈಗಲೂ ಕಾರ್ಮಿಕ ಸಚಿವರಾಗಿ ಮುಂದುವರಿತಾರೆ. ಶಿಕ್ಷಣ ಇಲಾಖೆಯ ಸಚಿವ ಮಧು ಬಂಗಾರಪ್ಪ ಕಂಟಿನ್ಯೂ. ಜಮೀರ್ ಅಹಮದ್ ಖಾನ್ ವಸತಿ ಖಾತೆ ಮುಂದುವರಿತಾ ಇದೆ. ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಖಾತೆ. UT ಖಾದರ್ ಅವರಿಗೆ ಒಂದು ಎಕ್ಸ್ಟ್ರಾ ಖಾತೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಅವರು ಆರೋಗ್ಯ ಸಚಿವರಾಗಿದ್ದರು, ಜೊತೆಗೆ ಅಲ್ಪಸಂಖ್ಯಾತ ವ್ಯವಹಾರ, ಹಜ್ ಮತ್ತು ವಕ್ಫ್ ಖಾತೆಯ ಜವಾಬ್ದಾರಿಯನ್ನು ಕೂಡ ಕೊಡಲಾಗಿದೆ. ಆಹಾರ ಖಾತೆ ಮುನಿಯಪ್ಪ ಬಳಿ ಇತ್ತು, ಅದನ್ನು ರಿಜ್ವಾನ್ ಅರ್ಷದ್ ಅವರಿಗೆ ಹಂಚಿಕೆ ಮಾಡಲಾಗಿದೆ. ಅಜಯ್ ಸಿಂಗ್ ಅವರಿಗೆ ಅರಣ್ಯ ಇಲಾಖೆಯ ಜವಾಬ್ದಾರಿ, ಅದು ಈಶ್ವರ್ ಖಂಡ್ರೆ ಅವರ ಬಳಿ ಇತ್ತು ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಅಲ್ಲಿ. ಈಶ್ವರ್ ಖಂಡ್ರೆ ಅವರು ಆ ಇಲಾಖೆಯಲ್ಲಿ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಈಗ ಅಜಯ್ ಸಿಂಗ್ ಅವರಿಗೆ ಆ ಜವಾಬ್ದಾರಿಯನ್ನು ನೀಡಲಾಗಿದೆ.
ಗಣಿ ಮತ್ತು ಭೂ ವಿಜ್ಞಾನ ಮಲ್ಲಿಕಾರ್ಜುನ್ ಅವರಿಗೆ, ಎಸ್ ಮಲ್ಲಿಕಾರ್ಜುನ್ ಅವರಿಗೆ, HC ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಖಾತೆಯ ಜವಾಬ್ದಾರಿ. ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿತ್ತು, ಬಾಲಕೃಷ್ಣ ಅವರ ರಿಸೈನ್ ಅನ್ನು ಪಡ್ಕೊಳ್ತಾರೇನೋ ಅಂತ. ಯಾಕಂತಂದ್ರೆ ಕೃಷ್ಣಪ್ಪ ಅವರನ್ನ ಮಂತ್ರಿ ಮಾಡಬೇಕು, ಬಾಲಕೃಷ್ಣ ಅವರು ಪೊಲಿಟಿಕಲ್ ಸೆಕ್ರೆಟರಿ ಆಗ್ತಾರೆ ಮುಖ್ಯಮಂತ್ರಿಗೆ ಅಂತ. ಆದರೆ ಈಗ ಖಾತೆ ಹಂಚಿಕೆಯಾಗಿದೆ, ಆ ಸಾಧ್ಯತೆ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಈ ಹಂತದಲ್ಲಿ ಅವರಿಗೆ ಖಾತೆ ಹಂಚಿಕೆಯಾಗಿದೆ. ಖಾತೆ ರಹಿತರಾಗಿ ಮಾಜಿ ಆಗ್ತಾರೇನೋ ಅನ್ನೋ ಸಾಧ್ಯತೆಗಳಿದ್ದಂಥ ಸಂದರ್ಭದಲ್ಲಿ ಈಗ ಅವರಿಗೆ ಸಣ್ಣ ನೀರಾವರಿ ಇಲಾಖೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಕ್ಯಾಬಿನೆಟ್ನ ಫ್ರೆಶ್ ಫೇಸು KS ಬಸವಂತಪ್ಪ ಅವರಿಗೆ ಮೀನುಗಾರಿಕೆ, ಬಂದರು, ಒಳನಾಡು ಜಲಸಾರಿಗೆ ಜವಾಬ್ದಾರಿ. ಉನ್ನತ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ಬಸವರಾಜ ರಾಯರೆಡ್ಡಿ ಅವರಿಗೆ ಕೊಡಲಾಗಿದೆ. ಸಿದ್ದರಾಮಯ್ಯ ಅವರ ಆಪ್ತರು, ಹಿರಿಯರು, ಅವರಿಗೆ ಅವಕಾಶವನ್ನು ಕೊಡಲಾಗಿದೆ ಉನ್ನತ ಶಿಕ್ಷಣ ಇಲಾಖೆಯ ಜವಾಬ್ದಾರಿ. ಡಾಕ್ಟರ್ MC ಸುಧಾಕರ್ ಅವರು ಆ ಖಾತೆಯನ್ನು ನಿಭಾಯಿಸ್ತಾ ಇದ್ರು ಕಳೆದ ಕ್ಯಾಬಿನೆಟ್ನಲ್ಲಿ. ಇಲ್ಲಿ ಪ್ರಮುಖ ಖಾತೆಗಳು ಕೆಲವು ಇನ್ನೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ಮುಜರಾಯಿ ಯಾರಿಗೆ ಗೊತ್ತಿಲ್ಲ, ಅಬಕಾರಿ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಇನ್ನು ಕೆಲ ಖಾತೆಗಳು, ತೋಟಗಾರಿಕೆ ಯಾರ ಜವಾಬ್ದಾರಿ ಇನ್ನೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ, ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಇನ್ನು ಶಿವಲಿಂಗೇಗೌಡರಿಗೆ ಯಾವ ಖಾತೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಈ ಕ್ಷಣದವರೆಗೂ. ಕೆಲ ಸಚಿವರಿಗೆ ಯಾವ ಜವಾಬ್ದಾರಿಯನ್ನು ನೀಡಲಾಗಿದೆ ಅನ್ನೋದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ಸಿಕ್ಕಿರುವಂತ ಮಾಹಿತಿ ಇದಿಷ್ಟು, ಯಾರಿಗೆ ಯಾವ ಖಾತೆ ಅನ್ನೋದರ ಬಗ್ಗೆ. 10 ದಿನಗಳ ಒದ್ದಾಟ, ಅಮೋಘ ಪ್ರದರ್ಶನ ಈಗ ಖಾತೆ ಹಂಚಿಕೆಯ ಮುಖಾಂತರ ಎಂಡ್ ಆಗ್ತಾ ಇದೆ. ಇಡೀ ಪ್ರಹಸನ ಖಾತೆ ಹಂಚಿಕೆಯ ಮುಖಾಂತರ ಅಂತ್ಯ ಕಾಣ್ತಾ ಇದೆ. ನಾಗೇಂದ್ರ ಅವರಿಗೆ ಏನು ಜವಾಬ್ದಾರಿ ಇನ್ನೂ ಕೂಡ ಡೀಟೇಲ್ ಲಭ್ಯ ಆಗಬೇಕು. ನರೇಂದ್ರ ಸ್ವಾಮಿ ಅವರಿಗೇನು ಡೀಟೇಲ್ ಲಭ್ಯ ಆಗಬೇಕು. KH ಮುನಿಯಪ್ಪ ಅವರ ಬೇಡಿಕೆಗೆ ಕೊನೆಗೂ ಕೂಡ ಹೈಕಮಾಂಡ್ ಮಣಿದಿದೆ. ಅವರು ಕೇಳಿದ ಖಾತೆಯ ಜವಾಬ್ದಾರಿಯನ್ನೇ ಕೊಟ್ಟಿದ್ದಾರೆ. ಸಮಾಜ ಕಲ್ಯಾಣ ಬೇಕು ಅಂತ ಅವರು ಪಟ್ಟು ಹಿಡಿದಿದ್ರು. ಆಹಾರ ಇಲಾಖೆಯ ಜವಾಬ್ದಾರಿ ಕೊಟ್ಟಾಗ ಮುನಿಸಿಕೊಂಡಿದ್ರು. ಸುವರ್ಣ ನ್ಯೂಸ್ ಜೊತೆಗೆ ಅವರು ತಮ್ಮ ಅಸಮಾಧಾನವನ್ನು ತೋರಿಸಿಕೊಂಡಿದ್ರು. ಆ ದಿನ ಅಂದ್ರೆ ಆಗಸ್ಟ್ DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ, ಮುನಿಯಪ್ಪ ಅವರು ಪ್ರಮಾಣ ವಚನ ಸ್ವೀಕರಿಸಿ ಖಾತೆ ಹಂಚಿಕೆಯಾದಂತ ಮೊದಲ ದಿನವೇ ಅವರು ಸಿಟ್ಟು ತೋರಿಸಿದ್ರು. ರಾಹುಲ್ ಗಾಂಧಿ ಬಂದಾಗ ಏರ್ಪೋರ್ಟ್ ಅಲ್ಲಿ ಭೇಟಿಯಾದರು. ಮೊನ್ನೆ KC ವೇಣುಗೋಪಾಲ್ ಅವರನ್ನ ಭೇಟಿಯಾದರು. KC ವೇಣುಗೋಪಾಲ್ ಅವರನ್ನ ಭೇಟಿಯಾದಾಗ ಒಂದು ಚರ್ಚೆಯಾಗಿತ್ತು, ಮುನಿಯಪ್ಪ ಮಾಜಿ ಆಗ್ತಾರೆ. ಮುನಿಯಪ್ಪ ಮಾಜಿ ಆಗ್ತಾರೆ, ರೂಪಕಲಾ ಶಶಿಧರ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ, ಅದು ಕೋಲಾರದ ಪ್ರಾತಿನಿಧ್ಯ, ಮಹಿಳಾ ಪ್ರಾತಿನಿಧ್ಯವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಆ ರೀತಿ ಮಾಡ್ತಾರೆ ಅಂತ. ಬಟ್ ಮುನಿಯಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆಯನ್ನ ಪಟ್ಟು ಹಿಡಿದು ಪಡೆದಿದ್ದಾರೆ. ಪಟ್ಟು ಹಿಡಿದು ಆ ಖಾತೆಯನ್ನು ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಲೋಕಭವನಕ್ಕೆ ಕಳಿಸಿಕೊಡಲಾಗಿದೆ ಖಾತೆ ಹಂಚಿಕೆಯ ಪಟ್ಟಿಯನ್ನ. ರುದ್ರಪ್ಪ ಲಮಾಣಿ ಅವರಿಗೆ ಯಾವ ಖಾತೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಅವರು ಮುಜರಾಯಿ ಖಾತೆಯ ಜವಾಬ್ದಾರಿಯನ್ನು ನಿಭಾಯಿಸಿದ್ರು ಹಿಂದೆ. ನಾಗೇಂದ್ರ ಅವರಿಗೆ ಯಾವುದು ಈ ಕ್ಷಣದವರೆಗೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಪರಮೇಶ್ವರ್ ಅವರ ಬಳಿ 2 ಖಾತೆ ಇತ್ತು, ಕ್ರೀಡೆ ಮತ್ತು ಕಂದಾಯ. ಕಾನೂನು ಮತ್ತು ಸಂಸದೀಯ ವ್ಯವಹಾರ ಯಾರಿಗೆ ಸಿಗುತ್ತೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಪುಟ್ಟರಂಗ ಶೆಟ್ಟಿ ಅವರ ಖಾತೆಯ ಬಗ್ಗೆಯೂ ಸ್ಪಷ್ಟತೆ ಇಲ್ಲ. ಶಿವಲಿಂಗೇಗೌಡ ಖಾತೆಯ ಬಗ್ಗೆ ಇನ್ನೂ ಡೀಟೇಲ್ ಲಭ್ಯ ಆಗಿಲ್ಲ. ಪುಟ್ಟರಂಗ ಶೆಟ್ಟಿ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾಗಿ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಕೆಲಸ ಮಾಡಿದರು ಕುಮಾರಸ್ವಾಮಿ ಅವರ ಕ್ಯಾಬಿನೆಟ್ ಅಲ್ಲಿ. ಶಿವರಾಜ್ ತಂಗಡಗಿ ಅವರ ಖಾತೆಯ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಗ್ತಾ ಇಲ್ಲ. ಸಿಕ್ಕಿರುವಂತ ಮಾಹಿತಿಯನ್ನು ನೋಡ್ತಾ ಇದ್ದೀರಿ. ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಖಾತೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. KN ರಾಜಣ್ಣ ಅವರು ನಿಭಾಯಿಸಿದಂತ ಖಾತೆ ಅದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ ನೇರ ಸಂಪರ್ಕದಲ್ಲಿ. ವಿದ್ಯಶ್ರೀ, ಗಮನಿಸ್ತಾ ಇದ್ದೀವಿ ಒಂದಿಷ್ಟು ಅನಿರೀಕ್ಷಿತ ಬೆಳವಣಿಗೆಗಳನ್ನ ಕೂಡ ಗಮನಿಸಬಹುದು. ಉಳಿದವರ ಡೀಟೇಲ್ ಸಿಕ್ಕಿಲ್ಲ, ಕೆಲವರ ಡೀಟೇಲ್ ಅಷ್ಟೇ ಲಭ್ಯ ಆಗಿದೆ. ಸ್ಪಷ್ಟತೆ ಯಾವಾಗ ಸಿಗಬಹುದು?
ರಕ್ಷತ್ 10 ಗಂಟೆ ಅಥವಾ 11 ಗಂಟೆ ಸುಮಾರಿಗೆ ಎಲ್ಲ ಪೂರ್ತಿ 19 ಜನರ ಲಿಸ್ಟ್ ಸಿಗುವಂತಹ ಸಾಧ್ಯತೆ ಇದೆ. ಅದರಲ್ಲಿ ನಾಗೇಂದ್ರ ಅವರದು ಸ್ವಲ್ಪ ಡೌಟ್ ಇದೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಮಾತುಗಳು. ಸದ್ಯಕ್ಕೆ ನಾಗೇಂದ್ರ ಅವರಿಗೆ ಅಧಿವೇಶನ ಮುಗಿಯುವವರೆಗೂ ಅಥವಾ ಅಧಿವೇಶನ ಶುರುವಾಗುವವರೆಗೂ ಕೂಡ ಖಾತೆ ಹಂಚಿಕೆ ಆಗೋದು ಡೌಟ್ ಅನ್ನುವಂಥದ್ದು ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಕೇಳಿ ಬರ್ತಾ ಇದೆ. ಆದರೆ ಸದ್ಯಕ್ಕೆ ಈಗ 13 ಜನರಿಗೆ ಖಾತೆ ಹಂಚಿಕೆಯನ್ನ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಯಾರಿಗೆಲ್ಲ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಖಾತೆಗಳು ಇದ್ವು ಅಂತಹ ಖಾತೆಗಳನ್ನೇ ಕೊಡಲಾಗಿದೆ. ಉದಾಹರಣೆಗೆ ಮಧು ಬಂಗಾರಪ್ಪ ಇರಬಹುದು, ಅದರ ಜೊತೆಗೆ ಬೇರೆ ಬೇರೆ ಸಚಿವರಿಗೆ ಅದೇ ಖಾತೆಗಳನ್ನ ಕೊಡಲಾಗಿದೆ. ಚಲುವರಾಯಸ್ವಾಮಿಗೂ ಕೂಡ ಕೃಷಿ ಇಲಾಖೆಯನ್ನೇ ಖಾತೆಯಾಗಿ ಹಂಚಿಕೆ ಮಾಡಿರುವಂಥದ್ದು. ಇನ್ನು ಮುನಿಯಪ್ಪ ಅವರದು ವಿಶೇಷವಾಗಿ ಮುನಿಯಪ್ಪ ಅವರು ಮೊದಲ ದಿನದಿಂದಲೂ ಕೂಡ ನನಗೆ ಹಳೆ ಖಾತೆ ಬೇಡ, ಅಂದ್ರೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಕೊಟ್ಟಿದ್ದಂತಹ ಖಾತೆ ಏನಿತ್ತು ಅದೇ ಖಾತೆಯನ್ನ ಮುಂದುವರಿಸಿದ್ರು. ಮುನಿಯಪ್ಪ ಅವರಿಗೆ ಆಹಾರ ಇಲಾಖೆಯನ್ನೇ ಮುಂದುವರಿಸಿದ್ರು. ಆದ್ರೆ ಮುನಿಯಪ್ಪ ಅವರು ಮೊದಲ ದಿನದಿಂದಲೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಾನು ಸೀನಿಯರ್ ಇದ್ದೀನಿ, ನನಗೆ ಸಮಾಜ ಕಲ್ಯಾಣ ಇಲಾಖೆಯ ಖಾತೆಯನ್ನೇ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒತ್ತಡವನ್ನ ಕೂಡ ಹಾಕಿದ್ರು. ಹೈಕಮಾಂಡ್ ನಾಯಕರು ಕೊನೆಗೂ ಕೂಡ ಅವರ ಒತ್ತಡಕ್ಕೆ ಮಣಿದಿದ್ದಾರೆ, ಅವರಿಗೆ ಸಮಾಜ ಕಲ್ಯಾಣ ಖಾತೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದಷ್ಟು ಖಾತೆಗಳು ಬದಲಾವಣೆಯಾಗುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಂಡುಬರ್ತಾ ಇದೆ. ಯಾಕಂದ್ರೆ ಈಗಿರುವಂತಹವರು ಕೂಡ ಹಿರಿಯ ಸಚಿವರುಗಳು ಏನಿದ್ದಾರೆ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಇರಬಹುದು, ಅದರ ಜೊತೆಗೆ ಬೇರೆ ಬೇರೆಯವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಲ್ಲೂ ಮುಖ್ಯವಾಗಿ ಜಮೀರ್ ಅಹಮದ್ ಅವರ ಜೊತೆಯಲ್ಲಿದ್ದಂತಹ ಖಾತೆಗಳು ಮೈನಾರಿಟಿ ಮತ್ತೆ ವಕ್ಫ್ ಖಾತೆ ಏನಿದೆ ಅದನ್ನ ಯುಟಿ ಖಾದರ್ಗೆ ಕೊಡಿಸುವುದರಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಜಮೀರ್ ಅಹಮದ್ಗೆ ಸಚಿವರನ್ನಾಗೇ ಮಾಡಬಾರದು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡಿದ್ರು. ಅದರ ಜೊತೆಗೆ ಹೈಕಮಾಂಡ್ ಮುಂದೆ ಅವರು ಯಾವುದೇ ಕಾರಣಕ್ಕೂ ಕೂಡ ಜಮೀರ್ ಅಹಮದ್ ಅವರ ಹೆಸರನ್ನ ಹೇಳಿಲ್ಲ ಅಂತ ಹೇಳಿ ಸ್ವತಃ ಅವರ ಮಗ ಯತೀಂದ್ರ ಅವರೇ ಹೇಳಿದ್ರು ಮಾಧ್ಯಮಗಳ ಮುಂದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಜಮೀರ್ ಅವರಿಗೆ ಮೈನಾರಿಟಿ ಖಾತೆಯನ್ನ ಕೊಡಬಾರದು ಅಂತ ಹೇಳಿ ಈಗ ಆಲ್ರೆಡಿ ಸಿದ್ದರಾಮಯ್ಯನವರ ಒತ್ತಡ ಹಾಕದಂತೆ ಕಾಣ್ತಾ ಇದೆ. ಈ ಕಾರಣಕ್ಕಾಗಿ ಜಮೀರ್ ಅಹಮದ್ ಅವರ ಬಳಿ ಇದ್ದಂತಹ ಅಂದ್ರೆ ಕಳೆದ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಜಮೀರ್ ಅಹಮದ್ ಅವರ ಬಳಿ ಇದ್ದಂತಹ ಮೈನಾರಿಟಿ ಮತ್ತೆ ವಕ್ಫ್ ಖಾತೆಯನ್ನ ಆರೋಗ್ಯ ಇಲಾಖೆಯ ಜೊತೆಗೆ ಯುಟಿ ಖಾದರ್ ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟಿರುವಂತದ್ದು. ಆದ್ರೆ ಮುಂದಿನ ದಿನಗಳಲ್ಲಿ 1 ವಾರ 15 ದಿನದೊಳಗೆ ಯುಟಿ ಖಾದರ್ ಅವರ ಹಳೆಯ ಖಾತೆ ಏನಿತ್ತು ಆರೋಗ್ಯ ಖಾತೆ ಅದನ್ನ ಯತೀಂದ್ರ ಅವರಿಗೆ ಕೊಡಬಹುದು ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಸೊ ಸದ್ಯಕ್ಕೆ ಈಗ 13 ಜನರ ಲಿಸ್ಟ್ ಸಿಕ್ಕಿದೆ. ಯಾರ್ಯಾರಿಗೆ ಯಾವ್ಯಾವ ಖಾತೆಗಳನ್ನ ಹಂಚಿಕೆ ಮಾಡಲಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಲಿಸ್ಟ್ ಸಿಕ್ಕಿರುವಂತದ್ದು. ಇನ್ನು 6 ಜನ 7 ಜನರ ಲಿಸ್ಟ್ ಸಿಗಬೇಕಾಗಿದೆ. ಅದರ ಜೊತೆಗೆ ಒಂದಷ್ಟು ಜನರ ಖಾತೆಗಳು ಕೂಡ ಬದಲಾವಣೆಯಾಗುವಂತಹ ಸಾಧ್ಯತೆಗಳಿದೆ. ಈಗ ಇನ್ನೇನು 2 ದಿನ ಇರೋದು ಅಧಿವೇಶನಕ್ಕೆ. ಸೊ ಈ ಸಂದರ್ಭದಲ್ಲಿ ಬೇಗ ಖಾತೆ ಹಂಚಿಕೆ ಮಾಡಬೇಕಾಗಿತ್ತು, ಆದರೆ ತುಂಬಾ ತಡ ಆಗಿದೆ. ಈಗ ಎಲ್ಲ ಇಲಾಖೆಗಳಲ್ಲೂ ಕೂಡ ಯಾರಿಗೆ ಅವರ ಜವಾಬ್ದಾರಿಯನ್ನು ವಹಿಸಿರ್ತಾರೆ ಅಂತಹವರು ಅವರ ಇಲಾಖೆಗಳಿಗೆ ಹೋಗಿ ಅಲ್ಲಿ ಏನ್ ನಡೀತಾ ಇದೆ ಮತ್ತೆ ವಿಪಕ್ಷಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ನಾವು ಅಧಿವೇಶನದಲ್ಲಿ ಉತ್ತರ ಕೊಡಬೇಕು ಅನ್ನುವಂಥದ್ದನ್ನ ತಯಾರಿ ಮಾಡ್ಕೊಳ್ಬೇಕಾಗಿದೆ. ರಕ್ಷತ್, ಥ್ಯಾಂಕ್ ಯು ವಿದ್ಯಾ ಮಾಹಿತಿಗೆ. ಅಂತೂ ಇಂತೂ ಖಾತೆ ಹಂಚಿಕೆಯನ್ನ ಮಾಡಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. 10 ದಿನದ ನಂತರ ಸಚಿವರುಗಳಿಗೆ ಇಲಾಖೆಯ ಜವಾಬ್ದಾರಿಯನ್ನ ಹಂಚಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ 10 ದಿನ ಆಯ್ತು, ಖಾತೆ ಹಂಚಿಕೆ ಆಗಿರಲಿಲ್ಲ. ಸಚಿವ ಸ್ಥಾನ ಕೈತಪ್ಪಿದ್ದರ ಬಗ್ಗೆ ಕೆಲ ಶಾಸಕರಿಗೆ ಅಸಮಾಧಾನ ಆಯಿತು. ಅದನ್ನ ತಣಿಸೋದ್ರಲ್ಲೇ ಬ್ಯುಸಿ ಆದ್ರು ನಾಯಕರು. 10 ದಿನದ ನಂತರ ಈಗ ಸಚಿವರುಗಳಿಗೆ ಖಾತೆಯನ್ನ ಹಂಚಿಕೆ ಮಾಡಿದ್ದಾರೆ ಸಿಎಂ. 19 ಸಚಿವರುಗಳಿಗೆ ಖಾತೆ ಹಂಚಿಕೆ ಮಾಡಿ ಸಿಎಂ ಡಿ.ಕೆ. ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ. ಆಗಸ್ಟ್ 3ರಂದು ಪ್ರಮಾಣ ವಚನವನ್ನ ಸ್ವೀಕರಿಸಿದಂತ ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಆಗಸ್ಟ್ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸಿದ್ರು. ಇವತ್ತು 12ನೇ ತಾರೀಕು, ಇವತ್ತು ಖಾತೆ ಹಂಚಿಕೆ ಆಗಿದೆ. ಹೈಕಮಾಂಡ್ ಒಪ್ಪಿಗೆ ನಂತರ ಸಚಿವರುಗಳಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಖಾತೆ ಹಂಚಿಕೆ ಮಾಡಿದ್ದಾರೆ. ವಿಸ್ತರಣೆ ನಂತರ ಬಂಡಾಯದ ಕಾರಣಕ್ಕೆ ಖಾತೆ ಹಂಚಿಕೆ ವಿಳಂಬ ಆಗಿತ್ತು. ಆಗಸ್ಟ್ 3ರಂದು ನಡೆದಂತ ಪ್ರಮಾಣ ವಚನ ಸ್ವೀಕರಿಸಿ 10 ದಿನ ಕಳೆದರೂ ಕೂಡ ಸಚಿವರ ಖಾತೆ ಇನ್ನೂ ಇತ್ಯರ್ಥ ಆಗಿರಲಿಲ್ಲ. 19 ಸಚಿವರುಗಳಿಗೆ ಖಾತೆ ಹಂಚಿಕೆ ಆಗಿದೆ. ಈಗ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದನ್ನ ನೋಡ್ತಾ ಇದ್ರಿ. ಸಚಿವ ಸಂಪುಟ ವಿಸ್ತರಣೆಯ ನಂತರ ಅನೇಕರು ಬಂಡಾಯ ಎದ್ದಿದ್ರು. ಆ ಕಾರಣಕ್ಕಾಗಿ ಖಾತೆ ಹಂಚಿಕೆ ವಿಳಂಬ ಆಯಿತು. ಮೊದಲ ಹಂತದಲ್ಲಿ ಸಂಪುಟ ರಚನೆ ಆದಾಗ್ಲೂ ಕೂಡ ಖಾತೆ ಹಂಚಿಕೆಯ ನಂತರ ಒಂದಷ್ಟು ಅಪಸ್ವರಗಳು ಕೇಳಿ ಬಂದಿತ್ತು. ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಪ್ರಮಾಣ ವಚನ ಸ್ವೀಕರಿಸಿದಂತಹ ಸಚಿವರುಗಳು ಖಾತೆ ಹಂಚಿಕೆಯ ನಂತರ ಖ್ಯಾತೆ ತೆಗೆದಿದ್ರು.
ಆ ಖಾತೆ ಬೇಡ, ಈ ಖಾತೆ ಬೇಡ ಅಂತ ರಾಜೀನಾಮೆ ತನಕ ಹೋಗಿತ್ತು. ಒಂದು ಕಡೆ ವಿಸ್ತರಣೆ ನಂತರ ಶಾಸಕರುಗಳು ಬಂಡಾಯ ಎದ್ದಿದ್ರು. ಅದರ ಮಧ್ಯದಲ್ಲಿ ಖಾತೆ ಹಂಚಿಕೆ ಆದ್ರೆ ಮತ್ತೊಂದಷ್ಟು ಅಸಮಾಧಾನ ಭುಗಿಲೇಳತ್ತೆ ಅಂತ ವಿಳಂಬ ಆಗಿತ್ತು. ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಸಿಕ್ಕಿದೆ? ಅಜಯ್ ಸಿಂಗ್ ಮೂರು ಬಾರಿ ಶಾಸಕರು. ಎಚ್ ಸಿ ಬಾಲಕೃಷ್ಣ ಅರಣ್ಯ ಖಾತೆ ಸಿಕ್ಕಿದೆ. ಅಜಯ್ ಸಿಂಗ್ ಅವರಿಗೆ ಅರಣ್ಯ ಖಾತೆ ಆದ್ರೆ ಎಚ್ ಸಿ ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಖಾತೆ. ಕೆಎಸ್ ಬಸವಂತಪ್ಪ ಅವರಿಗೆ ಮೀನುಗಾರಿಕೆ ಖಾತೆ ಸಿಕ್ಕಿದೆ. ಒಂದು ಬಾರಿ ಶಾಸಕರಾಗಿದ್ದವರು. ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ ಖಾತೆ ಸಿಕ್ಕಿದೆ. 6 ಬಾರಿ ಶಾಸಕರಾಗಿದ್ದರು. ಇನ್ನು ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಖಾತೆ. ಕಳೆದ ಬಾರಿಯೂ ಕೂಡ ಕೃಷಿ ಖಾತೆ ಸಿಕ್ಕಿತ್ತು ಚಲುವರಾಯಸ್ವಾಮಿ ಅವರಿಗೆ. ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಖಾತೆ ಸಿಕ್ಕಿದೆ. 4 ಬಾರಿ ಶಾಸಕರು. ಇನ್ನು ಮಧು ಬಂಗಾರಪ್ಪ ಶಿಕ್ಷಣ ಖಾತೆ. ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಖಾತೆ ಸಿಕ್ಕಿದೆ. ಸಂಪುಟ ದರ್ಜೆಯ ಸ್ಥಾನ ಬಿ ನಾಗೇಂದ್ರ ಅವರಿಗೆ 4 ಬಾರಿ ಶಾಸಕರು. ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ದರ ಬಗ್ಗೆ ಸಾಕಷ್ಟು ಅಪಸ್ವರ ಇದೆ. ನರೇಂದ್ರ ಸ್ವಾಮಿ ಅವರಿಗೂ ಸಂಪುಟ ದರ್ಜೆ. 3 ಬಾರಿ ಶಾಸಕರಾಗಿದ್ದರು. ಪಶುಸಂಗೋಪನೆ ಖಾತೆ ಪುಟ್ಟರಂಗ ಶೆಟ್ಟಿ ಅವರಿಗೆ. ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಅನ್ನೋದನ್ನ ನೋಡ್ತಾ ಇದ್ರಿ. ಟಿ ರಘುಮೂರ್ತಿ ಅವರಿಗೆ ಸಂಪುಟ ದರ್ಜೆ. 3 ಬಾರಿ ಶಾಸಕರಾಗಿದ್ರು. ರಿಜ್ವಾನ್ ಅರ್ಷದ್ ವಕ್ಫ್ ಖಾತೆ. ರುದ್ರಪ್ಪ ಲಮಾಣಿ 3 ಬಾರಿ ಶಾಸಕರಾಗಿದ್ರು. ಸಂಪುಟ ದರ್ಜೆ. ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಖಾತೆ ಸಿಕ್ಕಿದೆ. ಸಚಿವರಿಗೆ ಈಗ ಖಾತೆ ಹಂಚಿಕೆ ಆಗಿದೆ. ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಕ್ಕಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ ನೀವು. ಇನ್ನು ಕೆಲವರಿಗೆ ಖಾತೆ ಹಂಚಿಕೆ ಆಗಬೇಕಾಗಿದೆ. ಯಾವ್ಯಾವ ಖಾತೆ ಅನ್ನೋದು? ಜಮೀರ್ ಅಹಮದ್ ವಸತಿ ಖಾತೆ. ಮುಸ್ಲಿಂ ಸಮುದಾಯದ ಜಮೀರ್ ಅಹಮದ್ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸ್ಥಾನವನ್ನ ಗಿಟ್ಟಿಸಿಕೊಂಡ್ರು. ವಸತಿ ಖಾತೆ ಸಿಕ್ಕಿದೆ. ಇನ್ನು ಅಜಯ್ ಸಿಂಗ್ ಅವರಿಗೆ ಅರಣ್ಯ ಖಾತೆ. ಎಚ್ ಸಿ ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಖಾತೆ ಸಿಕ್ಕಿದೆ. ಇನ್ನು ಕೆಲವರಿಗೆ ಯಾವ ಖಾತೆ ಅನ್ನೋದು ಸಿಗಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಅಂತೂ 10 ದಿನದ ನಂತರ ಸಚಿವರುಗಳಿಗೆ ಖಾತೆ ಹಂಚಿಕೆ ಆಗಿದೆ. ಇನ್ನು ಕೆಲವರಿಗೆ ಯಾವ್ಯಾವ ಖಾತೆ ಅನ್ನೋದು ಸ್ಪಷ್ಟ ಆಗಬೇಕಾಗಿದೆ. ಒಟ್ಟಾರೆ ಕ್ಲಾರಿಟಿ ಯಾವಾಗ ಸಿಗ್ಬೋದು? ಶ್ವೇತಾ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ನೂತನ ಸಚಿವರನ್ನ ಆಯ್ಕೆ ಮಾಡೋದು ಕೂಡ ತುಂಬಾ ತಡ ಆಯಿತು. ಅದಾದ ಬಳಿಕ ಬೇಗ ಖಾತೆ ಹಂಚಿಕೆ ಮಾಡಬೇಕಾಗಿತ್ತು. ಅಧಿವೇಶನಕ್ಕೆ 2 ದಿನ ಬಾಕಿ ಇರೋದು. ಇವಾಗ ಅವರು ಖಾತೆ ಹಂಚಿಕೆಯನ್ನ ಮಾಡಿದ್ದಾರೆ. ಸೊ ಅದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಸಾಕಷ್ಟು ತಯಾರಿಯನ್ನ ಸಚಿವರು ಕೂಡ ಮಾಡ್ಕೋಬೇಕಾಗತ್ತೆ, ನೂತನ ಸಚಿವರು. ಸೊ ಹೀಗಾಗಿ ಎಲ್ಲಾ ತಯಾರಿಯನ್ನ ಇವತ್ತಿನಿಂದಲೇ ಆರಂಭಿಸಿ ಅಂತ ಹೇಳಿ ಖಾತೆಗಳನ್ನ ಹಂಚಿಕೆ ಮಾಡಿರುವಂಥದ್ದು. ಅದರಲ್ಲೂ 13 ಜನರ ಹೆಸರು ಮಾತ್ರ ಈಗ ಫೈನಲ್ ಆಗಿದೆ. 13 ಜನರಿಗೆ ಯಾವ್ಯಾವ ಖಾತೆಗಳನ್ನ ಕೊಡ್ತಾರೆ ಅನ್ನುವಂಥದ್ದು ಈಗ ಫೈನಲ್ ಆಗಿರುವಂಥದ್ದು. ಚಲುವರಾಯಸ್ವಾಮಿ ಅವರಿಗೆ ಹಳೆಯ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಅವರು ತೆಗೆದುಕೊಂಡಂತಹ ಖಾತೆಯನ್ನೇ ಮುಂದುವರಿಸಲಾಗ್ತಾ ಇದೆ. ಅದರ ಜೊತೆಗೆ ಯಾರನ್ನೆಲ್ಲ ಸಚಿವ ಸಂಪುಟದಿಂದ ಕೈ ಬಿಡಲಾಗಿದೆ ಅಂತಹ ಖಾತೆಗಳನ್ನ ತೆಗೆದು ಕೆಲವೊಂದು ಖಾತೆಗಳನ್ನ ಹೊಸಬರಿಗೆ ಕೊಟ್ಟಿರುವಂಥದ್ದು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಆಪ್ತರಾಗಿದ್ದಂತಹವರ ಬಳಿ ಇದ್ದಂತಹ ಖಾತೆಯನ್ನ ಈಗ ಬಸವಂತಪ್ಪ ಅವರಿಗೆ ಕೊಟ್ಟಿದ್ದಾರೆ, ಮೀನುಗಾರು ಮತ್ತು ಬಂದರು ಇಲಾಖೆ. ಇನ್ನು ಮುನಿಯಪ್ಪ ಅವರು ಕೂಡ ತಮಗೆ ಖಾತೆ ಬೇಡ, ನಮಗೆ ಹಳೆ ಖಾತೆ ಏನಿತ್ತು
ಆಹಾರ ಇಲಾಖೆ. ಆ ಖಾತೆ ಬೇಡ, ನನಗೆ ಹೊಸ ಖಾತೆಯನ್ನ ಕೊಡಿ ಅಂತ ಹೇಳಿ ಅವರು ಬೇಡಿಕೆಯನ್ನ ಇಟ್ಟಿದ್ರು. ಅದರಂತೆ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನ ಕೊಡಲಾಗಿದೆ. ಇನ್ನು ಬಾಲಕೃಷ್ಣ ಅವರಿಗೂ ಕೂಡ ಸಣ್ಣ ನೀರಾವರಿ ಖಾತೆಯನ್ನ ಕೊಟ್ಟಿರುವಂತದ್ದು. ಈ ರೀತಿಯಾಗಿ ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ಕೊಟ್ರೆ ಅವರು ಸಮರ್ಥವಾಗಿ ನಿಭಾಯಿಸಬಲ್ಲರು ಅನ್ನುವಂಥದ್ದನ್ನ ಒಂದಷ್ಟು ಲೀಸ್ಟ್ ಅನ್ನ ಮಾಡಿಕೊಂಡು ಡಿ.ಕೆ. ಶಿವಕುಮಾರ್ ಅವರು ಇಟ್ಕೊಂಡಿದ್ರು. ಅದರ ಜೊತೆಗೆ ಹೈಕಮಾಂಡ್ ಜೊತೆ ಕೂಡ ಚರ್ಚೆಯನ್ನ ಮಾಡಿ ಈಗ ಫೈನಲ್ ಆಗಿ ಖಾತೆ ಹಂಚಿಕೆಯನ್ನ ಮಾಡಿರುವಂತದ್ದು. ಆದ್ರೆ 19 ಜನ ಯಾರು ನೂತನವಾಗಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಸಚಿವರು, ಅಷ್ಟು ಜನರಿಗೂ ಕೂಡ ಇನ್ನೂ ಖಾತೆ ಹಂಚಿಕೆ ಆಗಿಲ್ಲ. ಇನ್ನು 6 ಜನರಿಗೆ ಖಾತೆ ಹಂಚಿಕೆ ಮಾಡಬೇಕಾಗಿದೆ. ಅದರಲ್ಲೂ ನಾಗೇಂದ್ರ ಇರಬಹುದು, ಅದರ ಜೊತೆಗೆ ಬೇರೆ ಬೇರೆ ಪುಟ್ಟರಂಗ ಶೆಟ್ಟಿ ಅವರು ಇರಬಹುದು. ಈ ರೀತಿಯಾಗಿ 6 ಜನರಿಗೆ ಖಾತೆ ಹಂಚಿಕೆಯನ್ನ ಸದ್ಯಕ್ಕೆ ಇನ್ನೂ ಮಾಡಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಬಹುತೇಕ ಫೈನಲ್ ಮಾಡುವಂತಹ ಸಾಧ್ಯತೆ ಇದೆ. ಈ 6 ಜನರಿಗೂ ಕೂಡ ಖಾತೆ ಹಂಚಿಕೆಯನ್ನ 11 ಗಂಟೆಯ ಒಳಗೆ ಫೈನಲ್ ಮಾಡಬಹುದು ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ಫೈನಲ್ ಆದ ಬಳಿಕ ನೇರವಾಗಿ ರಾಜಭವನಕ್ಕೆ ಕಳಿಸ್ತಾರೆ. ಅಲ್ಲಿಂದ ಲಿಸ್ಟ್ ಅನ್ನ ಫೈನಲ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಬಹುದು. ಆದ್ರೆ ಯಾರ್ಯಾರು ಅಸಮಾಧಾನಿತರಾಗಿದ್ರು ಅಂತವರಿಗೆ ಹೆಚ್ಚುವರಿ ಖಾತೆಯನ್ನ ಕೊಡೋದ್ರ ಬದಲು ಅವರಿಗೆ ಬೇಕಾದಂತಹ ಖಾತೆಯನ್ನ ಕೊಟ್ರೆ ಅವರು ಸರ್ಕಾರಕ್ಕೂ ಕೂಡ ಒಳ್ಳೆಯ ಕೆಲಸವನ್ನ ಮಾಡಿ ಸರ್ಕಾರಕ್ಕೂ ಕೂಡ ಒಳ್ಳೆಯ ಹೆಸರನ್ನ ತರಬಹುದು ಅನ್ನುವಂಥದ್ದನ್ನ ಗಮನಿಸಿದಂತೆ ಕಾಣಿಸ್ತಾ ಇದೆ. ಆ ದೃಷ್ಟಿಯಿಂದಲೇ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನ ಕೊಟ್ಟಿದ್ದಾರೆ. ಇನ್ನು ಅದರ ಜೊತೆಗೆ ಯತೀಂದ್ರ ಅವರ ಹತ್ರ ಇರುವಂತಹ ಖಾತೆ ಏನಿದೆ, ನಗರಾಭಿವೃದ್ಧಿಯ ಖಾತೆ ಕೂಡ ಚೇಂಜ್ ಆಗಬಹುದು ಅನ್ನುವಂತಹ ಮಾತುಗಳು ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ಖಾತೆಗಳು ಚೇಂಜ್ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಯಾಕಂದ್ರೆ ಈಗ ಯುಟಿ ಖಾದರ್ ಅವರ ಬಳಿ ಮೈನಾರಿಟಿ ವಕ್ಫ್, ಅದರ ಜೊತೆಗೆ ಆರೋಗ್ಯ ಇಲಾಖೆಯ ಖಾತೆ ಕೂಡ 3 ಖಾತೆಗಳು ಕೂಡ ಇದೆ. ಸೊ ಅದರಲ್ಲಿ ಒಂದು ಆರೋಗ್ಯ ಇಲಾಖೆಯ ಖಾತೆ ಏನಿದೆ ಆ ಆರೋಗ್ಯ ಇಲಾಖೆಯನ್ನ ತೆಗೆದು ಯತೀಂದ್ರ ಅವರಿಗೆ ಕೊಡಬಹುದು ಅನ್ನುವಂತಹ ಚರ್ಚೆಗಳು ಸದ್ಯಕ್ಕಿರುವಂತದ್ದು. ಆದ್ರೆ 11 ಗಂಟೆಯ ಬಳಿಕ ಏನು ಒಂದು ಫೈನಲ್ ಲಿಸ್ಟ್ ಬರುತ್ತೆ ಅದರಲ್ಲಿ ಬಹುತೇಕ ಖಾತೆಗಳೆಲ್ಲರದು ಕೂಡ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಆದ್ರೆ ಸದ್ಯಕ್ಕೆ ನಮಗೆ 13 ಜನರಿಗೆ ಯಾವ್ಯಾವ ಖಾತೆಗಳನ್ನ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವತ್ತು ಸಂಜೆ 4 ಗಂಟೆಗೆ ನಡೆಯುವಂತಹ ಸಚಿವರು ಮತ್ತೆ ನಾಯಕರ ಮೀಟಿಂಗ್ ಏನಿದೆ ಆ ಮೀಟಿಂಗ್ ಅಷ್ಟರಲ್ಲಿ ಎಲ್ಲವೂ ಕೂಡ ಫೈನಲ್ ಆಗಬಹುದು. 19 ಜನ ನೂತನವಾಗಿ ಯಾರೆಲ್ಲ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು ಅಂತವರ ಖಾತೆಗಳು ಫೈನಲ್ ಆಗಿ ರಿಲೀಸ್ ಆಗುವಂತಹ ಸಾಧ್ಯತೆಗಳಿದೆ. ಶ್ವೇತಾ. ಓಕೆ ವಿದ್ಯಾ, ಈ ಖಾತೆ ಅದಲು ಬದಲಾಗತ್ತೆ ಸಚಿವ ಸ್ಥಾನ ಅಂತ ಅಂದ್ರು. ಯಾಕಂದ್ರೆ ಒಂದಷ್ಟು ಜನ ಶಾಸಕರು ಅಸಮಾಧಾನಗೊಂಡಿದ್ರು. ಅಸಮಾಧಾನವನ್ನ ತಣಿಸೋದಕ್ಕೆ ಕೆಲವೊಂದಷ್ಟು ಜನರನ್ನ ಸಂಪುಟದಿಂದ ಕೈ ಬಿಡ್ತಾರ. ಈ ಅದಲು ಬದಲು ಸೂತ್ರವನ್ನ ಡಿ.ಕೆ. ಶಿವಕುಮಾರ್ ಅವರು ಅಪ್ಲೈ ಮಾಡ್ತಾರೆ. ಜೊತೆಗೆ ಒಬ್ಬ ಮಹಿಳೆಗೂ ಕೂಡ ಸ್ಥಾನವನ್ನ ಕೊಡಬೇಕಾಗಿದೆ. ಇದ್ರ ಬಗ್ಗೆನೂ ಕೂಡ ಒಂದಷ್ಟು ಲೆಕ್ಕಾಚಾರಗಳು ನಡೆದಿತ್ತು. ಆದ್ರೆ ಈಗ ಅವೆಲ್ಲಕ್ಕೂ ಫುಲ್ ಸ್ಟಾಪ್. ಶ್ವೇತಾ, ಇನ್ನೂ ಕೂಡ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿಲ್ಲ. ಯಾಕಂದ್ರೆ ಒಂದು ಮಹಿಳೆಗೆ ಸ್ಥಾನ ಕೊಡಬೇಕು, ಅದರ ಜೊತೆಗೆ ಆ ಸ್ಥಾನ ಈಗ ಇರುವಂತಹ ಒಬ್ಬರಿಗೆ ಸಚಿವ ಸಂಪುಟದಲ್ಲಿ ಯಾರನ್ನೂ ನಾವು ತೆಗಿಯಲ್ಲ, ಒಂದೇ ಮಹಿಳೆ ಇದೆ, ಒಂದೇ ಮಹಿಳೆಗೆ ಸ್ಥಾನವನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಅವರು ಅದು ಕುರುಬ ಮಹಿಳೆನೇ ಆಗಿರಬೇಕು. ಕುರುಬ ಸ್ಥಾನ ಆಗಿರೋ ಕಾರಣಕ್ಕಾಗಿ ಕಳೆದ ಸಚಿವ ಸಂಪುಟದಲ್ಲಿ ಅವರಿಗೆ 3 ಸ್ಥಾನವನ್ನ ಕೊಡಬೇಕು ಅನ್ನುವಂಥದ್ದು ಇತ್ತು. ಈ ಸಚಿವ ಸಂಪುಟದಲ್ಲೂ ಕೂಡ ಕುರುಬರಿಗೆ 3 ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಮಾತುಗಳು ಕೇಳ್ಬಂದಿತ್ತು. ಈಗ ಆಲ್ರೆಡಿ ಬೈರತಿ ಸುರೇಶ್, ಅದರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಇಬ್ರು ಕೂಡ ಕುರುಬ ಸಮುದಾಯಕ್ಕೆ ಸೇರಿದವರು, ಅವರಿಬ್ಬರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ. ಈಗ ಅವರಿಗೆ ಖಾಲಿರುವಂತದ್ದು ಒಂದು ಮಹಿಳೆಯ ಸ್ಥಾನ, ಅದರ ಜೊತೆಗೆ ಕುರುಬ ಸ್ಥಾನವನ್ನು ಕೂಡ ನಾವು ತುಂಬಬಹುದು ಅನ್ನುವಂತ ದೃಷ್ಟಿಯಿಂದಾಗಿ ಶಾಂತೇಗೌಡರಿಗೆ ಅವರು ಸ್ಥಾನವನ್ನ ಬಿಟ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನ ಆಯ್ಕೆ ಮಾಡಿದ್ರು. ಎರಡು ಅಂದ್ರೆ ಕುರುಬ ಕೋಟನೂ ಆಗುತ್ತೆ, ಮಹಿಳಾ ಕೋಟೆಯನ್ನು ಕೂಡ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದಾಗಿ ಶಾಂತೇಗೌಡರನ್ನ ಅವರು ಆಯ್ಕೆಯನ್ನ ಮಾಡಿದ್ರು. ಆದ್ರೆ ಶಾಂತೇಗೌಡರ ಹೆಸರು ಬರ್ತಿದ್ದಂಗೆ ಸಿದ್ದರಾಮಯ್ಯನವರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಾನು ಬೇರೆ ಹೆಸರನ್ನ ಹೇಳಿದ್ದೆ, ನೀವು ಈ ಹೆಸರನ್ನ ಯಾಕೆ ಸೇರಿಸಿದ್ರಿ, ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಶಾಂತೇಗೌಡರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದನ್ನ ಸಿದ್ದರಾಮಯ್ಯನವರು ತಪ್ಪಿಸಿದ್ರು ಅನ್ನುವಂತಹ ಮಾತುಗಳು ಕೂಡ ಸದ್ಯಕ್ಕಿದೆ. ಈಗ ಶಾಂತೇಗೌಡರಿಗೆ ಹೊರತುಪಡಿಸಿದ್ರೆ ಬೇರೆ ಯಾವ ಮಹಿಳೆಗೆ ಕೊಟ್ಟರು ಕೂಡ, ಈಗ ಲಿಂಗಾಯತ ಮಹಿಳೆಗೆ ಕೊಟ್ರೆ ಅದು ಕೂಡ ಎಫೆಕ್ಟ್ ಆಗುತ್ತೆ, ಲಿಂಗಾಯತರು ಜಾಸ್ತಿ ಸಂಖ್ಯೆಯಲ್ಲಿ ಆಗ್ತಾರೆ. ಇನ್ನು ಒಕ್ಕಲಿಗ ಮಹಿಳೆಗೆ ಕೊಟ್ರೆ ಅದು ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಆಗುತ್ತೆ. ಇನ್ನು ಅಲ್ಪಸಂಖ್ಯಾತರಿಗೆ ಯಾವ ರೀತಿಯಾಗಿ ಕೊಡಬಹುದು ಈ ನಿಟ್ಟಿನಲ್ಲಿ, ಅಥವಾ ಹಿಂದುಳಿದ ವರ್ಗಕ್ಕೆ ಕೊಡಬಹುದಾ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ. ಸದ್ಯಕ್ಕಂತೂ ಅಧಿವೇಶನ ಮುಗಿಯೋವರೆಗೂ ಕೂಡ ಮಹಿಳೆಯನ್ನ ಆ ಸ್ಥಾನಕ್ಕೆ, ಒಂದು ಸ್ಥಾನ ಏನ್ ಖಾಲಿ ಇದೆ ಆ ಸ್ಥಾನಕ್ಕೆ ತೆಗೆದುಕೊಳ್ಳೋದಂಥದ್ದು ಬಹುತೇಕ ಡೌಟ್ ಅನ್ನಿಸ್ತಾ ಇದೆ. ಅದರ ಜೊತೆಗೆ ಶಾಸಕರು ಯಾರೆಲ್ಲ ಸಚಿವ ಸಂಪುಟದಲ್ಲಿ ನಾವು ಸೇರ್ಪಡೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು, ಅದರ ಜೊತೆಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಅದರಲ್ಲೂ ಮುಖ್ಯವಾಗಿ ವಿಜಯನಗರ ಕೃಷ್ಣಪ್ಪ ಅವರು ಹೈಕಮಾಂಡ್ ಆಗ್ಲಿ ಅದರ ಜೊತೆಗೆ ಸಿಎಂ ಆಗ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ, ಸಚಿವ ಸಂಪುಟದಲ್ಲಿ ನಮಗೆ ಸ್ಥಾನ ಕೊಡ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒತ್ತಾಯವನ್ನ ಮಾಡಿದ್ರು. ಆದ್ರೆ ಸದ್ಯಕ್ಕೆ ಆ ರೀತಿಯಾದಂತಹ ಬೆಳವಣಿಗೆಗಳು ಆಗೋ ರೀತಿ ಕಾಣ್ತಾ ಇಲ್ಲ. ಯಾಕಂದ್ರೆ ಒಕ್ಕಲಿಗ ಸಮುದಾಯದಿಂದ ಒಬ್ಬ ಸಚಿವರನ್ನ ತೆಗೆದು ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕಾಗಿತ್ತು. ಅದರಲ್ಲೂ 2 ಹೆಸರುಗಳು ಕೇಳಿ ಬರ್ತಾ ಇತ್ತು. ಒಂದು, ಬಾಲಕೃಷ್ಣ ಅವರು ಸ್ವತಃ ಸಿಎಂ ಏನಾದ್ರೂ ನನಗೆ ಸಚಿವ ಸ್ಥಾನವನ್ನ ಬಿಟ್ಟು
ಬಿಟ್ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಅವ್ರೇನಾದ್ರು ಹೇಳಿದ್ರೆ ನಾನು ಸಚಿವ ಸ್ಥಾನವನ್ನ ತ್ಯಾಗ ಮಾಡೋದಕ್ಕೆ ರೆಡಿ ಇದೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಇನ್ನೊಂದು ಕಡೆ ಚಲುವರಾಯಸ್ವಾಮಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಕಳೆದ ಸಚಿವ ಸಂಪುಟದಲ್ಲಿ ಅವರು ಸಚಿವರಾಗಿದ್ದಂತಹ ಕಾರಣಕ್ಕಾಗಿ ಅವರನ್ನ ಕೈ ಬಿಟ್ಟು ಕೃಷ್ಣಪ್ಪ ಅವರಿಗೆ ಸ್ಥಾನ ಕೊಡಬಹುದು ಅನ್ನುವಂತಹ ಚರ್ಚೆಗಳು ಆಗ್ತಾ ಇತ್ತು. ಆದ್ರೆ ಈಗ ಇಬ್ಬರಿಗೂ ಕೂಡ ಖಾತೆ ಹಂಚಿಕೆ ಮಾಡಲಾಗಿದೆ. ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಖಾತೆಯನ್ನ ಕೊಡಲಾಗಿದೆ, ಅದರ ಜೊತೆಗೆ ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನ ಕೊಡಲಾಗಿದೆ. ಆದ್ರೆ ಇದೇ ಸಚಿವ ಸಂಪುಟದಲ್ಲಿರುವಂತಹ ಶಿವಲಿಂಗೇಗೌಡರಿಗೆ ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಸೊ ಅದು ಕೂಡ 11 ಗಂಟೆಯ ಒಳಗೆ ಖಾತೆ ಹಂಚಿಕೆ ಆಗಬಹುದು ಅಂತಿದೆ. ಇದೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಅಧಿವೇಶನ ಮುಗಿದು 6 ತಿಂಗಳಾಗುವವರೆಗೂ ಕೂಡ ಈ ರೀತಿಯಾಗಿ ಅಂದ್ರೆ ಈಗ ತೆಗೆದುಕೊಂಡಿರುವಂತಹ ಸಚಿವರುಗಳನ್ನ ಕೈ ಬಿಟ್ಟು ಶಾಸಕರಿಗೆ ಅವಕಾಶ ಮಾಡಿಕೊಡಬಹುದಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಆದ್ರೆ ಯಾವ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಜೊತೆ ಮಾತನಾಡ್ತಾರೆ, ಎಷ್ಟು ದಿನದ ಬಳಿಕ ಶಾಸಕರಿಗೆ, ಹೊಸ ಶಾಸಕರು ಅಂದ್ರೆ ಶಾಸಕರು ಏನಿದ್ದಾರೆ ಅವರಿಗೆ, ಅಸಮಾಧಾನಿತ ಶಾಸಕರಿಗೆ ಎಷ್ಟು ದಿನ ಆದ್ಮೇಲೆ ಅವರಿಗೆ ಸ್ಥಾನವನ್ನ ಕೊಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅವರು ಕ್ರಮವನ್ನ ತೆಗೆದುಕೊಳ್ಳಬಹುದು. ಆದ್ರೆ ಸದ್ಯಕ್ಕೆ ಈ ತಕ್ಷಣ ಆಗಬಹುದು ಅನ್ನುವಂಥದ್ದು ಹೇಳೋದು ಸಾಕಷ್ಟು ಕಷ್ಟ ಆಗತ್ತೆ. ಶ್ವೇತಾ, ಥ್ಯಾಂಕ್ ಯು ವಿದ್ಯಾ. ಪ್ರಮಾಣ ವಚನ ಸ್ವೀಕರಿಸಿದ 19 ಸಚಿವರಲ್ಲಿ 13 ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಇನ್ನು 6 ಸಚಿವರಿಗೆ ಖಾತೆ ಹಂಚಿಕೆ ಫೈನಲ್ ಆಗಿಲ್ಲ. ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು 19 ಮಂದಿ ಸಚಿವರು, 13 ಸಚಿವರಿಗೆ ಖಾತೆಯನ್ನ ಹಂಚಿಕೆ ಮಾಡಿದ. ಇನ್ನು 6 ಮಂದಿ ಸಚಿವರು ಖಾತೆ ಯಾವುದು ಅಂತ ಗೊತ್ತಿಲ್ಲ ಸಚಿವರಿಗೆ. ಹೈಕಮಾಂಡ್ ಒಪ್ಪಿಗೆ ನೀಡಿರೋ 13 ಖಾತೆಗಳ ಹಂಚಿಕೆಯನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಇನ್ನು 6 ಸಚಿವರಿಗೆ ಖಾತೆ ಹಂಚಿಕೆ ಫೈನಲ್ ಮಾಡಬೇಕಾಗಿದೆ. ಎರಡನೇ ಹಂತದ ಸಂಪುಟ ವಿಸ್ತರಣೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದವರು 19 ಮಂದಿ. ಅದರಲ್ಲಿ 13 ಸಚಿವರಿಗೆ ಯಾವ್ಯಾವ ಖಾತೆ ಹಂಚಿಕೆ ಆಯ್ತು. ಉಳಿದಿರೋದು ಇನ್ನು 6 ಸಚಿವರು. ಯಾವ ಖಾತೆ ಅನ್ನೋದು ಫೈನಲ್ ಆಗಬೇಕಾಗಿದೆ. ಇವತ್ತೇ ಫೈನಲ್ ಆಗತ್ತೆ. ಖಾತೆ ಹಂಚಿಕೆ ಮಾಡಿ ಸಿಎಂ ಡಿ ಕೆ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ. ಜಮೀರ್ ಅಹಮದ್ ಖಾನ್ಗೆ ಅಲ್ಪಸಂಖ್ಯಾತ ಖಾತೆ ಮಿಸ್ ಆಯಿತು. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ವಸತಿ, ಅಲ್ಪಸಂಖ್ಯಾತ, ವಕ್ಫ್ ಸಚಿವರಾಗಿದ್ರು ಜಮೀರ್. ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಜಮೀರ್ ಅಹಮದ್ ಖಾನ್ಗೆ ಸಿಕ್ಕಿರೋದು ವಸತಿ ಖಾತೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ವಸತಿ ಖಾತೆಯೂ ಇತ್ತು, ಅದರ ಜೊತೆಗೆ ಅಲ್ಪಸಂಖ್ಯಾತ ವಕ್ಫ್ ಖಾತೆ ಇತ್ತು. ಆದ್ರೆ ಈಗ ಆ ಅಲ್ಪಸಂಖ್ಯಾತ ವಕ್ಫ್ ಖಾತೆ ಯುಟಿ ಖಾದರ್ ಬಳಿ ಇದೆ. ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ 2ನೇ ಬಾರಿಯ ಸಂಪುಟ ವಿಸ್ತರಣೆ ಆದಾಗ ಜಮೀರ್ ಅಹಮದ್ ಖಾನ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಈಗ ಅವರಿಗೆ ಸಿಕ್ಕಿರೋ ಖಾತೆ ವಸತಿ ಖಾತೆ. ಅಲ್ಪಸಂಖ್ಯಾತ ಖಾತೆ ಮಿಸ್ ಆಯ್ತು ಜಮೀರ್ಗೆ. ಜಮೀರ್ ಅಹಮದ್ಗೆ ಅಲ್ಪಸಂಖ್ಯಾತ ವಕ್ಫ್ ಖಾತೆ ತಪ್ಪಿಸಲಾಯ್ತಾ? ದಾವಣಗೆರೆ ಬಂಡಾಯದ ಕಾರಣಕ್ಕೆ ಪ್ರಮುಖ ಖಾತೆಯೇ ಮಿಸ್ ಆಯ್ತಾ ಜಮೀರ್ಗೆ? ಜಮೀರ್ ಅಹಮದ್ ಖಾನ್ಗೆ ಅಲ್ಪಸಂಖ್ಯಾತ ಖಾತೆ ಮಿಸ್ ಆಗಿದೆ. ಅಲ್ಪಸಂಖ್ಯಾತ ಖಾತೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅಲ್ಪಸಂಖ್ಯಾತ ಖಾತೆಯ ಜೊತೆಗೆ ವಕ್ಫ್ ಖಾತೆಯನ್ನು ಕೂಡ ನಿಭಾಯಿಸ್ತಾ ಇದ್ರು, ವಸತಿ ಖಾತೆಯನ್ನು ನಿಭಾಯಿಸ್ತಾ ಇದ್ರು ಜಮೀರ್ ಅವರು. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಜಮೀರ್ ಅಹಮದ್ ಖಾನ್ಗೆ ವಸತಿ ಖಾತೆ ಸಿಕ್ಕಿದೆ. ಅದೇ ಅಲ್ಪಸಂಖ್ಯಾತ ವಕ್ಫ್ ಖಾತೆ ಯುಟಿ ಖಾದರ್ ಅವರ ಬಳಿ ಇದೆ. ಹಾಗಾದ್ರೆ ಜಮೀರ್ ಅಹಮದ್ಗೆ ಅಲ್ಪಸಂಖ್ಯಾತ ವಕ್ಫ್ ಖಾತೆ ತಪ್ಪಿಸಲಾಯ್ತಾ? ದಾವಣಗೆರೆ ಬಂಡಾಯದ ಕಾರಣಕ್ಕೆ ಮೊದಲ ಹಂತದ ಸಂಪುಟ ವಿಸ್ತರಣೆಯಲ್ಲಿ ಜಮೀರ್ಗೆ ಸ್ಥಾನ ಸಿಕ್ಕಿರಲಿಲ್ಲ. ಫೈನಲಿ 2ನೇ ಹಂತದ ಸಂಪುಟ ವಿಸ್ತರಣೆ ಆದಾಗ ಸಚಿವ ಸ್ಥಾನ ಸಿಕ್ತು. ಆದರೆ ಪ್ರಮುಖ ಖಾತೆಯೇ ಕೈ ತಪ್ಪಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ಮನೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಅಂತೂ ಇಂತೂ 10 ದಿನದ ನಂತರ ಖಾತೆ ಹಂಚಿಕೆ ಆಯಿತು. ಮೊದಲ ಹಂತದ ಖಾತೆ ಹಂಚಿಕೆ ಆದಾಗ್ಲೂ ಒಂದಷ್ಟು ಖಾತೆ ಭುಗಿಲೆದ್ದಿತ್ತು. ಈಗ 19 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. 13 ಜನಕ್ಕೆ ಮಾತ್ರ ಖಾತೆ ಹಂಚಿಕೆ ಆಗಿದೆ. ಫೈನಲ್ ಲಿಸ್ಟ್ ಯಾವಾಗ ಹೊರಗಡೆ ಬರುತ್ತೆ? ಅಂದ್ರೆ ಇನ್ನೂ 6 ಜನ ಇದ್ದಾರೆ.
ಸ್ವತಃ ಇನ್ನು ಕೆಲವೇ ನಿಮಿಷಗಳಲ್ಲಿ ಅಧಿಕೃತವಾಗಿರತಕ್ಕಂಥ ಪಟ್ಟಿ ಪ್ರಕಟಗೊಳ್ತಾ ಇದೆ. ಈಗ ಬಹುತೇಕ ಎಲ್ಲರಿಗೂ ಕೂಡ ಖಾತೆ ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಧಿಕೃತವಾದ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಅಧಿಕೃತವಾದ ಪಟ್ಟಿ ರಾಜಭವನದಿಂದ ಹೊರಗಡೆ ಬರುತ್ತೆ. ಈಗಾಗಲೇ ರಾಜಭವನಕ್ಕೆ ಸಲ್ಲಿಕೆ ಆಗಿರತಕ್ಕಂಥ ಪಟ್ಟಿಯಲ್ಲಿ ಬಹುತೇಕ 13 ಜನರಿಗೆ ಖಾತೆ ಹಂಚಿಕೆ ಆಗಿರತಕ್ಕಂಥ ವಿವರ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಲಭ್ಯ ಮಾಹಿತಿಯ ಪ್ರಕಾರ ಈಗ ಬಹಳ ಮುಖ್ಯವಾಗಿ ಖಾತೆ ಹಂಚಿಕೆ ಅಂತ ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರಿಗೆ ಕೊಟ್ಟಿರ್ತಕ್ಕಂಥ ಖಾತೆಯ ಬಗ್ಗೆ ಸಹಜವಾಗಿರ್ತಕ್ಕಂಥ ಚರ್ಚೆಗಳು ಆರಂಭಗೊಂಡಿರುತ್ತೆ. ಯಾಕೆಂತಂದ್ರೆ ಜಮೀರ್ ಅಹಮದ್ ಅವರು ಕಳೆದ ಸರ್ಕಾರದಲ್ಲಿ ಬಹಳ ದೊಡ್ಡ ಮಟ್ಟದ ಖಾತೆಯನ್ನು ಹೊಂದಿದ್ರು. ಅಲ್ಪಸಂಖ್ಯಾತರ ಕಲ್ಯಾಣ, ವಕ್ಫ್ ಮತ್ತು ವಸತಿ ಖಾತೆಯನ್ನು ಹೊಂದಿದಂಥ ಜಮೀರ್ ಅಹಮದ್ ಅತ್ಯಂತ ಟಾಪ್ ಮೋಸ್ಟ್ ಸಚಿವರ ಪೈಕಿ ಸ್ಥಾನವನ್ನು ಪಡ್ಕೊಂಡಿದ್ರು. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಈಗ ವಸತಿ ಖಾತೆಯನ್ನಷ್ಟೇ ಅವರಿಗೆ ಕೊಡಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಹತ್ತಾರು ಅನುಮಾನಗಳಿಗೆ ಕಾರಣವಾಗಿದೆ. ದಾವಣಗೆರೆಯ ಚುನಾವಣೆಯ ನಂತರ, ದಾವಣಗೆರೆ ಉಪಚುನಾವಣೆಯ ನಂತರದಲ್ಲಿ ಜಮೀರ್ ಅಹಮದರ ಪಾತ್ರದ ಬಗ್ಗೆ, ಜಮೀರ್ ಅಹಮದ್ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆಡಿಯೋಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ಕೂಡ ನಡೆದಿತ್ತು. ಅಂತಿಮವಾಗಿ ಈಗ ಬಹಳ ಮುಖ್ಯವಾಗಿ ಜಮೀರ್ ಅಹಮದ್ರಿಗೆ ಇವತ್ತು ಕೊಟ್ಟಿರ್ತಕ್ಕಂಥ ವಸತಿ ಖಾತೆ ಮತ್ತು ಅವರಿಂದ ಕಳೆದ ಬಾರಿ ಇದ್ದಂಥ ಖಾತೆಯನ್ನು ಕಸಿದುಕೊಳ್ಳತಕ್ಕಂಥ ಪ್ರಯತ್ನವನ್ನು ಯಾಕೆ ಮಾಡಲಾಯಿತು ಅಂತಕ್ಕಂಥ ಚರ್ಚೆಗಳು ಕೂಡ ಜೋರಾಗಿದೆ. ಬಹಳ ಮುಖ್ಯವಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆಯನ್ನು ಹೊಂದಿರತಕ್ಕಂಥ ಮುಸ್ಲಿಂ ಸಮುದಾಯದ ನಾಯಕ ಜಮೀರ್ ಅಹಮದ್ ಸಮುದಾಯದೊಳಗೆ ದೊಡ್ಡ ನಾಯಕತ್ವವನ್ನು ಗುರುತಿಸಿಕೊಂಡಿರ್ತಕ್ಕಂಥವ್ರು, ನಾಯಕತ್ವವನ್ನು ಹುಟ್ಟಾಕಿದವರು ಮತ್ತು ಅದನ್ನು ಸದಾಕಾಲ ಕಾಪಾಡ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಎಲ್ಲ ಹಂತಲ್ಲೂ ಕೂಡ ಮಾಡ್ತಾ ಇದ್ರು. ಇಂಥ ಜಮೀರ್ ಅಹಮದ್ ಅವರಿಗೆ ಆ ಖಾತೆಯನ್ನು ಈಗ ತೆಗೆದು ಕೇವಲ ವಸತಿ ಖಾತೆಗಷ್ಟೇ ಸೀಮಿತಗೊಳಿಸ್ತಕ್ಕಂಥ ಪ್ರಯತ್ನ ಹಿಂದಿರ್ತಕ್ಕಂಥ ಶಕ್ತಿ ಮತ್ತು ವ್ಯಕ್ತಿಯ ಬಗ್ಗೆ ಸಹಜವಾಗಿರ್ತಕ್ಕಂಥ ಚರ್ಚೆಗಳು ಆರಂಭಗೊಂಡಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆಯನ್ನು ನೀಡದೆ ಕೇವಲ ವಸತಿ ಖಾತೆಯನ್ನು ನೀಡುವುದರ ಮೂಲಕ ಜಮೀರ್ ಅಹಮದ್ ಅವರಿಗೆ ಬ್ರೇಕ್ ಹಾಕುವಂಥ ಪ್ರಯತ್ನಗಳೇನಾದರೂ ಕೂಡ ಮಾಡಲಾಯ್ತಾ ಅಂತಕ್ಕಂಥ ಸಹಜವಾದ ಚರ್ಚೆ ಕಾಂಗ್ರೆಸ್ ಅಂಗಳದಲ್ಲಿ ಶುರುವಾಗಿದೆ. ನಿಜವಾಗ್ಲೂ ಕೂಡ ಮುಸ್ಲಿಂ ನಾಯಕತ್ವವನ್ನು ಸಮರ್ಥವಾಗಿ ಕಾಂಗ್ರೆಸ್ನಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥ ಜಮೀರ್ ಅಹಮದ್ ಅವರಿಗೆ ಈ ಖಾತೆಯನ್ನ ಕಸಿದುಕೊಳ್ತಕ್ಕಂಥ ಪ್ರಯತ್ನ ಯಾಕಾಯಿತು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಉತ್ತರ ಕೊಡ್ತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆಗಿರೋದಂತೂ ಬಹಳ ಕುತೂಹಲ ಕಾರಣವಾಗಿದೆ. ಯಾಕೆಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆಯನ್ನು ಹೊಂದಿರತಕ್ಕಂಥ ಆ ಸಮುದಾಯ ನಾಯಕ ಸಹಜವಾಗಿ ಸಮುದಾಯದ ಒಳಗಡೆ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಮತ್ತು ಅದನ್ನ ಕಳೆದ 3 ವರ್ಷಗಳ ಅವಧಿಯಲ್ಲಿ ನಿರಂತರವಾಗಿ ಲೀಡ್ ಮಾಡ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಜಮೀರ್ ಅಹಮದ್ ಮಾಡಿದ್ರು. ಆದರೆ ಈಗ ಕೇವಲ ವಸತಿ ಖಾತೆಗೆ ಸೀಮಿತಗೊಳಿಸಿ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್ ಖಾತೆಯನ್ನು ಅವರನ್ನು ತೆಗೆದು ಅದನ್ನ ಯುಟಿ ಖಾತೆಗೆ ಕೊಡಬೇಕು ಅಂತ ನಿರ್ಧಾರ ತೆಗೆದುಕೊಂಡಿರುವಂತದ್ದು ಹಲವು ಚರ್ಚೆಗಳಿಗಂತೂ ಕಾರಣವಾಗಿದೆ. ಆನಂದ್, ಜಮೀರ್ ವಕ್ಫ್ ಖಾತೆಗೆ ಹಠ ಹಿಡಿಯೋ ಚಾನ್ಸಸ್ ಇದೆಯಾ? ನೋ, ಯಾಕೆಂದ್ರೆ ಈಗಾಗಲೇ ಹೈಕಮಾಂಡ್ ಜೊತೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯ ಬಳಿಕ ಅಂತಿಮಗೊಂಡಿರ್ತಕ್ಕಂಥ ಪಟ್ಟಿಯನ್ನು ಗಮನಿಸ್ತಾ ಇದ್ರೆ ಹೈಕಮಾಂಡ್ನ ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಾದವನ್ನು ಕೂಡ ಮುಂದಿಟ್ಟರು ಕೂಡ ಸಹಜವಾಗಿ ಅದಕ್ಕೆ ಪುಷ್ಟಿ ನೀಡತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಹಾಗಾಗಿ ಜಮೀರ್ ಅವರು ಕೇವಲ ವಸತಿಗಷ್ಟೇ ಸೀಮಿತ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಶ್ವೇತಾ, ಓಕೆ, ಥ್ಯಾಂಕ್ ಯು ಆನಂದ್. ಇಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗುತ್ತೆ. ಆದರೆ ಇನ್ನೂ ಕೂಡ ಸಚಿವರ ಖಾತೆಯ ಬಗ್ಗೆ ಗೊಂದಲ ಮುಂದುವರೆದಿದೆ. ಇವತ್ತು ಖಾತೆ ಹಂಚಿಕೆ ಆಗಬೇಕಿತ್ತು ಅಧಿಕೃತವಾಗಿ, ಆದರೆ ಇನ್ನು ಅಧಿಕೃತ ಖಾತೆ ಹಂಚಿಕೆಯ ಪಟ್ಟಿ ಲಭ್ಯವಾಗಿಲ್ಲ. ಒಂದು ಅಂದಾಜು ಪಟ್ಟಿ ಸಿಗ್ತಾ ಇದೆ. ಬಹುತೇಕ ಅದು ಫೈನಲ್ ಅಂತ ಭಾವಿಸಲಾಗಿದೆ. 10 ದಿನ ಆದರೂ ಕೂಡ ಈ ಕಗ್ಗಂಟು ಬಗೆಹರಿತಾ ಇಲ್ಲ. 3ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸಿದ್ರು. 10 ದಿನದಿಂದ ಖಾತೆ ರಹಿತರಾಗಿ ಓಡಾಡ್ತಾ ಇದ್ರು. ಇವತ್ತು ಶುಭಗಳಿಗೆ ಶುಭ ಮುಹೂರ್ತ ಬರಬೇಕಿತ್ತು, ಇನ್ನೂ ಬಂದಿಲ್ಲ. ಯಾರಿಗೆ ಯಾವ ಖಾತೆ ಅನ್ನೋ ಗೊಂದಲ ಇನ್ನೂ ಮುಂದುವರೆದಿದೆ. ಒಂದು ಅಂದಾಜು ಸಿಗ್ತಾ ಇದೆ. 11 ಮಂದಿಯ ಖಾತೆಯ ಬಗ್ಗೆ ಒಂದು ಅಂದಾಜು ಲೆಕ್ಕಾಚಾರ ಸಿಕ್ಕಿದೆ. ಇದು ಇವರದೇ ಖಾತೆ ಅನ್ನೋ ಲೆಕ್ಕಾಚಾರ. ಅದರಲ್ಲೂ 8 ಸಚಿವರಿಗೆ ಯಾವುದು ಖಾತೆ ಅನ್ನೋದು ಫೈನಲ್ ಆಗಿದೆ. ಅಧಿಕೃತವಲ್ಲದ ಬಹುತೇಕ ಖಚಿತವಾಗಿರುವಂತ ಪಟ್ಟಿ ಇದು, ಯಾರಿಗೆ ಯಾವ ಖಾತೆ ಅಂತ. ಅಧಿಕೃತ ಯಾವಾಗ ಆಗತ್ತೆ ಅಂತಂದ್ರೆ ಮುಖ್ಯಮಂತ್ರಿ ಸಿಗ್ನೇಚರ್ ಹಾಕಿ ಲೋಕಭವನಕ್ಕೆ ಕಳಿಸ್ಕೊಡ್ಬೇಕು ಪಟ್ಟಿಯನ್ನ. ಮುಖ್ಯಮಂತ್ರಿ ಲೋಕಭವನಕ್ಕೆ ಪಟ್ಟಿ ಕಳಿಸ್ಕೊಟ್ರೆ ಅಧಿಕೃತವಾಗತ್ತೆ. ರಾಜ್ಯಪಾಲರ ಅಂಕಿತದೊಂದಿಗೆ, ರಾಜ್ಯಪಾಲರ ಸಿಗ್ನೇಚರ್ನೊಂದಿಗೆ. ಆದರೆ ಆ ಪ್ರಕ್ರಿಯೆ ಇನ್ನೂ ಆಗಿಲ್ಲ. ಯಾರಿಗೆ ಯಾವ ಖಾತೆ ಅಂದಾಜು ನೋಡ್ತಾ ಇದ್ದೀರಿ. ಚಲುವರಾಯಸ್ವಾಮಿ ಕೃಷಿ, ಎಚ್.ಸಿ. ಬಾಲಕೃಷ್ಣ ಸಣ್ಣ ನೀರಾವರಿ, ಸಂತೋಷ್ ಲಾಡ್ ಕಾರ್ಮಿಕ, ಬಸವಂತಪ್ಪ ಬಂದರು ಮತ್ತು ಮೀನುಗಾರಿಕೆ, ಶಿಕ್ಷಣ ಇಲಾಖೆ ಮಧು ಬಂಗಾರಪ್ಪ, ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆ, ಜಮೀರ್ ಅಹಮದ್ ಖಾನ್ ವಸತಿ, ಲಕ್ಷ್ಮಣ್ ಸವದಿ ಸಹಕಾರ ಖಾತೆ, ಅಜಯ್ ಸಿಂಗ್ ಅರಣ್ಯ, ಮಲ್ಲಿಕಾರ್ಜುನ್ ಗಣಿ ಮತ್ತು ಭೂವಿಜ್ಞಾನ, ರಿಜ್ವಾನ್ ಅರ್ಷದ್ ಆಹಾರ. ಬಹುತೇಕ ಫೈನಲ್ ಆಗಿರುವಂತ ಪಟ್ಟಿ ಇದು. ಇದರಲ್ಲಿ ಒಂದು ಅಚ್ಚರಿ ಅಂತಂದ್ರೆ ಖಾತೆಗಳಲ್ಲಿ ಬದಲಾವಣೆಗಳಾಗಿದೆ ಕೆಲವರು.
ಆಹಾರ ಖಾತೆ ಮುನಿಯಪ್ಪ ಅವರ ಕೈಯಲ್ಲಿತ್ತು, ಅದು ರಿಜ್ವಾನ್ ಅರ್ಷದ್ ಅವರಿಗೆ ಹಂಚಿಕೆಯಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಲಕ್ಷ್ಮಣ್ ಸವದಿ ಬಯಸಿದ್ದು ಸಿಗ್ತಾ ಇದೆ. ಅಜಯ್ ಸಿಂಗ್ ಅವರಿಗೆ ಅರಣ್ಯ ಇಲಾಖೆಯ ಜವಾಬ್ದಾರಿಯನ್ನು ಕೊಡಲಾಗ್ತಾ ಇದೆ ಅನ್ನೋ ಮಾಹಿತಿ. ಇದು ಇನ್ನೂ ಅಧಿಕೃತವಾಗಿಲ್ಲ, ಆದರೆ ಅಧಿಕೃತವಾಗಬಹುದಾದಂತ ಎಲ್ಲಾ ಸಾಧ್ಯತೆ ಇರುವಂತ ಪಟ್ಟಿ. ಎಸ್ ಸಿ ಬಾಲಕೃಷ್ಣ ಸಣ್ಣ ನೀರಾವರಿಯ ಜವಾಬ್ದಾರಿ ಸಿಗಬಹುದು. ಬಸವಂತಪ್ಪ ಫಸ್ಟ್ ಟೈಮ್ ಮಿನಿಸ್ಟರ್, ಫ್ರೆಶ್ ಫೇಸು, ಅವರಿಗೆ ಮೀನುಗಾರಿಕಾ ಖಾತೆಯ ಜವಾಬ್ದಾರಿ ಸಿಗಬಹುದು. ಚಲವರಾಯಸ್ವಾಮಿ ಕೃಷಿ ಇಲಾಖೆಯಲ್ಲಿ ಕಂಟಿನ್ಯೂ ಆಗುವಂತ ಸಾಧ್ಯತೆ ಕಾಣ್ತಾ ಇದೆ. ಲಕ್ಷ್ಮಣ್ ಸವದಿಯವರು ಸಹಕಾರ ಇಲಾಖೆಯ ಜವಾಬ್ದಾರಿ KN ರಾಜಣ್ಣ ನಿಭಾಯಿಸ್ತಾ ಇದ್ರು ಕಳೆದ ಕ್ಯಾಬಿನೆಟ್ ಅಲ್ಲಿ. ಮಧು ಬಂಗಾರಪ್ಪ ಅವರ ಖಾತೆಯಲ್ಲಿ ಬದಲಾವಣೆಗಳಾಗಲ್ಲ ಅನ್ನುವಂಥ ಮಾಹಿತಿ. ಶಿಕ್ಷಣ ಇಲಾಖೆ ಮುಂದುವರಿಯುತ್ತೆ ಅವರಿಗೆ ಅಂತ. SS ಮಲ್ಲಿಕಾರ್ಜುನ್ ಅವರು ಕೂಡ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಸಚಿವರಾಗಿ ಮುಂದುವರಿಯುವಂತ ಸಾಧ್ಯತೆ ಇದೆ. ಹೊಸ ಸಚಿವರಿಗೆ ಖಾತೆ ಹಂಚಿಕೆ ಮಾತ್ರ ಅಲ್ಲ, ರೀಶಫಲ್ಲು ಕೂಡ ಆಗುತ್ತೆ. ಖಾತೆಗಳ ಶಫಲ್ ಅನ್ನು ಕೂಡ ಮಾಡ್ತಾರೆ, ಮರು ಹಂಚಿಕೆಯೂ ಕೂಡ ಆಗುತ್ತೆ. ಅದರಲ್ಲಿ ಎರಡು ಹೆಸರು, ಒಂದು KH ಮುನಿಯಪ್ಪ, ಮತ್ತೊಂದು UT ಖಾದರ್. KH ಮುನಿಯಪ್ಪ ಆಹಾರ ಇಲಾಖೆಯ ಸಚಿವರು, ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ನೀಡಲಾಗುತ್ತೆ. ಮೊನ್ನೆ ತಾನೇ ಆರೋಗ್ಯ ಇಲಾಖೆಯ ಜವಾಬ್ದಾರಿ ತೆಗೆದುಕೊಂಡಂತ UT ಖಾದರ್ ಅವರಿಗೆ ಆ ಖಾತೆಯನ್ನು ಬಿಟ್ಟು ಅಲ್ಪಸಂಖ್ಯಾತ ಕಲ್ಯಾಣ, ಅಲ್ಪಸಂಖ್ಯಾತ ಇಲಾಖೆಯ ಖಾತೆಯ ಜೊತೆಗೆ ಹಜ್ ಖಾತೆ, ವಕ್ಫ್ ಮತ್ತು ಹಜ್ ಖಾತೆ ಇದನ್ನು ನೀಡಬಹುದು. ಸೊಲಿಗೆ ಆರೋಗ್ಯ ಖಾತೆಯನ್ನು ಕೆಲವು ದಿನ ನಿಭಾಯಿಸಿದ ರೀತಿಯಲ್ಲಿ ಆಗತ್ತೆ. UT ಖಾದರ್ ಅವರು ಬದಲಾವಣೆ ಆದರೆ, ಹೆಚ್ಚುವರಿಯಾಗಿ ಕೊಟ್ಟರೆ ತೊಂದರೆ ಇಲ್ಲ. ಬದಲಾವಣೆ ಆದರೆ ಕೆಲವೇ ದಿನದಲ್ಲಿ ಆಹಾರ ಇಲಾಖೆಯಿಂದ ಕೊಟ್ಟಂಗಾಗತ್ತೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ ನೇರ ಸಂಪರ್ಕದಲ್ಲಿ. ವಿದ್ಯಶ್ರೀ, ನಾಳೆ ವಿಧಾನಮಂಡಲ ಅಧಿವೇಶನ ಇನ್ನೂ ಗೊಂದಲದಲ್ಲೇ ಇದೆ. ಯಾರಿಗೆ ಯಾವ ಖಾತೆ, ರೀಶಫಲ್ಲು ಇನ್ನೂ ಗೊಂದಲದಲ್ಲೇ ಇದೆ. ಎಸ್ ಯು ಆರ್ ರೈಟ್. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತೀವಿ. ಅಧಿಕೃತವಾದಂತ ಖಾತೆ ಹಂಚಿಕೆಯ ಪಟ್ಟಿ ಇನ್ನೂ ರಿಲೀಸ್ ಆಗಿಲ್ಲ. ಈಗಿರೋದು ಸಂಭವನೀಯ ಪಟ್ಟಿ ಮತ್ತು ಬಹುತೇಕ ಖಚಿತ ಎನ್ನಲಾಗುವಂತ ಪಟ್ಟಿ. ಎರಡು ಶಫಲ್ ಆಗತ್ತೆ, ಖಾತೆಯ ಮರು ಹಂಚಿಕೆಯಾಗತ್ತೆ. ಅದರಲ್ಲಿ UT ಖಾದರ್ ಮತ್ತು ಮುನಿಯಪ್ಪ, ಉಳಿದವರಿಗೆ ಖಾತೆ ಹಂಚಿಕೆಯಾಗತ್ತೆ ಅಂತ. ವಿದ್ಯಾ ಕನೆಕ್ಟ್ ಆದ್ರು. ಈಗ ವಿದ್ಯಾ, ಈವರೆಗೂ ಕೂಡ ಗೊಂದಲ ಬಗೆಹರಿದಿಲ್ಲ. ಇಂಥ ಪರಿಸ್ಥಿತಿ ಯಾಕೆ ಬಂದಿದೆ? ನಾಳೆಯೇ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಾ ಇರೋದು. ರಕ್ಷತ್, ಈ ಹಿಂದೆಯೂ ಕೂಡ ಅಂದರೆ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಸಂದರ್ಭದಲ್ಲಿ ಯಾರೆಲ್ಲ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು, ಆ ಸಂದರ್ಭದಲ್ಲಿ ನಾನು ಹಿರಿಯರಿದ್ದೀವಿ, ಸೊ ಈ ಖಾತೆ ಬೇಡ ಆ ಖಾತೆ ಬೇಡ ಅನ್ನುವಂತಹ ಖಾತೆಗಳು ಸಾಕಷ್ಟು ಬಹಿರಂಗ ಆಗಿತ್ತು. ಅದರಲ್ಲಿ ಮುಖ್ಯವಾಗಿ ಮುನಿಯಪ್ಪ ಅವರು ನನಗೆ ಆಹಾರ ಇಲಾಖೆಯ ಖಾತೆ ಬೇಡ, ನನಗೆ ಸಮಾಜ ಕಲ್ಯಾಣ ಇಲಾಖೆಯ ಖಾತೆ ಕೊಡಿ ಅನ್ನುವಂತಹ ಪಟ್ಟನ್ನು ಹಿಡಿದಿದ್ರು. ಅದೇ ನಿಟ್ಟಿನಲ್ಲಿ ಅವರು ಈವರೆಗೂ ಕೂಡ ಅದೇ ಪಟ್ಟನ್ನು ಸಾಧಿಸಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒತ್ತಡ ಹಾಕುವಂತಹ ಕೆಲಸವನ್ನ ಮಾಡಿದ್ರು. ಇನ್ನೊಂದು ಕಡೆ ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಬೇಕಾಗಿತ್ತು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಆದರೆ ಯಾವುದೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅವರು ಒತ್ತಡವನ್ನ ಹಾಕೋದಿಕ್ಕೆ ಮುಂದಾಗಿಲ್ಲ. ರಾಮಲಿಂಗಾರೆಡ್ಡಿ ಅವರನ್ನ ಸ್ವತಃ ಸುರ್ಜೇವಾಲಾ ಅವರು ಭೇಟಿಯಾದಂತಹ ಸಂದರ್ಭದಲ್ಲಿ ಅವರು ಮಾತುಕತೆಯನ್ನ ಮಾಡಿ ರಾಮಲಿಂಗಾರೆಡ್ಡಿ ಅವರು ಅವರ ಖಾತೆಯನ್ನ ಸ್ವೀಕಾರ ಮಾಡಿ ಅವರು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಎಲ್ಲೂ ಕೂಡ ತನ್ನ ಖಾತೆ ಚೇಂಜ್ ಆಗುತ್ತೆ, ನಾನು ಖಾತೆಗೆ ಚೇಂಜ್ಗೆ ಕೇಳಿದ್ದೀನಿ ಅನ್ನುವಂತಹದನ್ನ ಅವರು ಬಹಿರಂಗವಾಗಿ ಎಲ್ಲೂ ಕೂಡ ಹೇಳ್ಕೊಂಡು ನನಗೆ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಟ್ಟರೂ ಕೂಡ ನಾನು ತೆಗೆದುಕೊಳ್ಳಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅವರ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಅವರಿಗೆ ಹೆಚ್ಚುವರಿ ಖಾತೆಯಾಗಿ ಬೇರೆ ಖಾತೆಯನ್ನ ಕೊಡಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಮುಜರಾಯಿ ಇಲಾಖೆಯ ಖಾತೆಯನ್ನ ಅವರಿಗೆ ಹೆಚ್ಚುವರಿಯಾಗಿ ಕೊಡಬಹುದು ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಆದರೆ ಇಲ್ಲಿಯವರೆಗೂ ಕೂಡ ಅದು ಅಧಿಕೃತ ಆಗಿಲ್ಲ.
ಇನ್ನೊಂದು ಕಡೆ ಮುನಿಯಪ್ಪ ಅವರು ಒತ್ತಡ ಹಾಕಿದಂತೆ ಹೈಕಮಾಂಡ್ ಸಮಾಜ ಕಲ್ಯಾಣ ಇಲಾಖೆಗೆ ಕೊಟ್ಟಿದೆ. ಲಾಸ್ಟ್ ಟೈಮ್ ಆ ಖಾತೆಯನ್ನ ಮಹದೇವಪ್ಪ ಅವರು ನಿರ್ವಹಿಸಿದ್ರು, ಅವರು ಬಲಗೈ ವತಿಯಿಂದ ಅವರು ನಿರ್ವಹಿಸಿದ್ರು ಆ ಖಾತೆಯನ್ನು. ಆದರೆ ಈ ಸಂದರ್ಭದಲ್ಲಿ ಎಡಗೈಗೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಎಡಗೈ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಮುನಿಯಪ್ಪ ಅವರು ಒತ್ತಡವನ್ನು ಹಾಕಿದ್ರು. ಅದೇ ನಿಟ್ಟಿನಲ್ಲಿ ಮುನಿಯಪ್ಪ ಅವರಿಗೆ ಕೊಡುವ ಮೂಲಕ ಹೈಕಮಾಂಡ್ ಒಂದು ರೀತಿಯಾಗಿ ನಾವು ಸಮಾನತೆಯನ್ನು ಕಾಪಾಡ್ತಾ ಇದ್ದೀವಿ, ಅದರ ಜೊತೆಗೆ ಯಾರು ಆ ಖಾತೆಯನ್ನು ನಿರ್ವಹಿಸಬಲ್ಲರು ಮತ್ತು ಪ್ರಬಲವಾಗಿ ಅವರು ಆ ಖಾತೆಯನ್ನು ನಿರ್ವಹಿಸಿದರೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಹೆಸರು ಬರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಖಾತೆ ಹಂಚಿಕೆಯನ್ನು ಮಾಡಿದ್ದೀವಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ CM DK ಶಿವಕುಮಾರ್ ಅವರು ಅವರ ಆಪ್ತರ ಬಳಿ ಹೇಳ್ಕೊಳ್ತಾ ಇರುವಂಥದ್ದು. ಇನ್ನು ಮುನಿಯಪ್ಪ ಅವರ ಬಳಿ ಇದ್ದಂತಹ ಆಹಾರ ಖಾತೆ ಯಾರಿಗೆ ಹೋಗಬಹುದು ಮತ್ತೆ ರೀಶಫಲ್ ಆಗುತ್ತಾ ಅನ್ನುವಂತಹ ಚರ್ಚೆ ಈಗ ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಕೊಡೋದಕ್ಕೆ ಮುಂಚಿತವಾಗಿತ್ತು. ಆದರೆ ಈಗಿನ ಮಾಹಿತಿ ಪ್ರಕಾರ ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಇಲಾಖೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ದೊರೆತಿರುವಂಥದ್ದು. ಆದರೆ CM DK ಶಿವಕುಮಾರ್ ಅವರು ಇನ್ನೂ 6 ಜನರಿಗೆ ಖಾತೆ ಹಂಚಿಕೆಯನ್ನ ಮಾಡಬೇಕು. ಇನ್ನು 6 ಜನರಿಗೆ ಖಾತೆ ಹಂಚಿಕೆ ಏನು ಮಾಡಬೇಕು ಅವರು ಅದು ಫೈನಲ್ ಆಗಿಲ್ಲ ಇನ್ನೂ ಕೂಡ. ಅದನ್ನ DK ಶಿವಕುಮಾರ್ ಅವರು ಮತ್ತೆ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಿ ನಂತರ ಫೈನಲ್ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇವತ್ತು ಬೆಳಗ್ಗೆ 11-12 ಗಂಟೆಯ ಒಳಗಾಗಿ ಎಲ್ಲವೂ ಕೂಡ ಫೈನಲ್ ಆಗುತ್ತೆ. ಆ ಪಟ್ಟಿಯನ್ನ ರಾಜಭವನಕ್ಕೆ ಕಳಿಸ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಇದೆ. ಆದರೆ ಹೊಸದಾಗಿ ಶಾಸಕರು ಯಾರು ಸಚಿವರಾಗಬೇಕು ಅಂತಿದ್ರು ಅವರ ಆಸೆ ಈ ತಕ್ಷಣಕ್ಕೆ ನೆರವೇರುವಂಥದ್ದು ಡೌಟು. ಯಾಕಂದ್ರೆ ಎಂ ಕೃಷ್ಣಪ್ಪ ಅವರು ಸಾಕಷ್ಟು ಒತ್ತಡವನ್ನ ಹಾಕಿದ್ರು, ನಾನು ಸಚಿವನಾಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡವನ್ನ ಹಾಕಿದ್ರು. ಮಾಧ್ಯಮಗಳ ಮುಂದೆಯೂ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ರು. ನನ್ನನ್ನ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳ್ಳೇಬೇಕು, ಸೇರಿಸ್ಕೊಳ್ತಾರೆ, ಅದು ಹೈಕಮಾಂಡ್ ಮತ್ತು CMಗೆ ಬಿಟ್ಟಿದ್ದು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಮಾತನಾಡಿದ್ರು. ಸೊ ಆದ್ರೆ ಈಗಿನ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಹೊಸಬರಿಗೆ ಈ ತಕ್ಷಣಕ್ಕೆ ಮಣೆ ಹಾಕುವಂತಹದ್ದು ಯಾಕೋ ಕಾಣ್ತಾ ಇಲ್ಲ. ಯಾಕಂದ್ರೆ ಇನ್ನೂ ಸ್ವಲ್ಪ ದಿನ ಬಿಟ್ಟು ಹೊಸಬರಿಗೆ ಮಣೆ ಹಾಕುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ಆದರೆ ಈ ತಕ್ಷಣಕ್ಕೆ ಈಗ ಏನು ಒಂದು ಪಟ್ಟಿ ರಿಲೀಸ್ ಆಗಿದೆ, ಸೊ ಆ ಪಟ್ಟಿಯೇ ಬಹುತೇಕ ಫೈನಲ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು 6 ಜನರಿಗೆ ಯಾವ್ಯಾವ ಖಾತೆಯನ್ನ ಕೊಡಬೇಕು ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಆದರೆ ಈಗಿನ ಪಟ್ಟಿಯ ಪ್ರಕಾರ UT ಖಾದರ್ ಅವರ ಬಳಿ ಕೂಡ 2 ಖಾತೆ ಇದೆ. ಕಳೆದ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಬಳಿ ಇದ್ದಂತಹ ಮೈನಾರಿಟಿ ಅದರ ಜೊತೆಗೆ ವಫ್ ಖಾತೆಯನ್ನ UT ಖಾದರ್ ಅವರಿಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರ ಬಳಿಯ ಆರೋಗ್ಯ ಖಾತೆ ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ಆರೋಗ್ಯ ಖಾತೆಯನ್ನ ಬೇರೆ ಸಚಿವರಿಗೆ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಈಗಿನ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಆರೋಗ್ಯ ಇಲಾಖೆ ಖಾತೆಯನ್ನ ಕೊಡ್ತಾರೆ. ಆರೋಗ್ಯ ಇಲಾಖೆಯನ್ನ ಯತೀಂದ್ರ ಅವರಿಗೆ ಕೊಡುವಂತಹದ್ದು, ಅದರ ಜೊತೆಗೆ ನಗರಾಭಿವೃದ್ಧಿ ಖಾತೆ ಏನಿದೆ ಅದನ್ನ ಬೇರೆಯವರಿಗೆ ಕೊಡ್ತಾರಾ ಅಥವಾ ಆರೋಗ್ಯ ಖಾತೆಯನ್ನ ಯತೀಂದ್ರ ಅವರಿಗೆ ಹೆಚ್ಚುವರಿಯಾಗಿ ಕೊಡ್ತಾರಾ ಅನ್ನುವಂಥದ್ದು ಸದ್ಯಕ್ಕೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. DK ಶಿವಕುಮಾರ್ ಅವರು ಎಲ್ಲವನ್ನ ಕೂಡ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಿ ಫೈನಲ್ ಅನ್ನ ಮಾಡಿ ಇವತ್ತು 12 ಗಂಟೆ ಈಗ ಆಲ್ರೆಡಿ ಆಗಿದೆ. 12 ಗಂಟೆ ಆಗಿರುವಂತಹ ಕಾರಣಕ್ಕಾಗಿ DK ಶಿವಕುಮಾರ್ ಅವರು ಈಗ ಪರ್ಸನಲ್ ಕೆಲಸಕ್ಕೆ ಹೋಗಿದ್ದಾರೆ. ಸೊ ಅದರಿಂದ ಬಂದ ಬಳಿಕ ಎಲ್ಲವೂ ಕೂಡ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಬೆಳಗಿನ ಮಾಹಿತಿ ಪ್ರಕಾರ 10 ಗಂಟೆ 11 ಗಂಟೆಯ ಒಳಗೆ ಎಲ್ಲವೂ ಕೂಡ ಫೈನಲ್ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಈ ವಾತಾವರಣವನ್ನ ನೋಡ್ತಾ ಇದ್ರೆ ಇನ್ನಷ್ಟು ಗೊಂದಲಗಳು ಸರ್ಕಾರದಲ್ಲಿ ಇದ್ದಂತೆ ಕಾಣ್ತಾ ಇದೆ. ಇನ್ನೊಂದಷ್ಟು ಖಾತೆಗಳು ಚೇಂಜ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ನಾಳೆಯೇ ಅಧಿವೇಶನ ಶುರುವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತಮ್ಮ ಇಲಾಖೆಯ ಜೊತೆ ಅಧಿಕಾರಿಗಳ ಜೊತೆ ಮಾತನಾಡಬೇಕಾಗತ್ತೆ. ಮಾತನಾಡಿ ನಾಳೆ ಕೇಳುವಂತಹ ವಿಪಕ್ಷಗಳು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು. ಆದ್ರೆ ನಾಳೆ ನಾಡಿದ್ದು ವಿಪಕ್ಷಗಳ ಪ್ರಶ್ನೆಗೆ ಅವಕಾಶ ಕೊಡದೇ ಇದ್ರೂ ಕೂಡ ಅವರು ಸೋಮವಾರವಾದ್ರೂ ಅವರಿಗೆ ಪ್ರಶ್ನೆಗಳನ್ನ ಹಾಕ್ತಾರೆ. ಸಾಕಷ್ಟು ಪ್ರಶ್ನೆಗಳನ್ನ ಈಗ ಆಲ್ರೆಡಿ ವಿಪಕ್ಷಗಳು ಕೂಡ ರೆಡಿ ಮಾಡ್ಕೊಂಡಿರ್ತಾರೆ. ಅವೆಲ್ಲವಕ್ಕೂ ಕೂಡ ಆನ್ಸರ್ ಅನ್ನ ಕೊಡೋದಿಕ್ಕೆ ಸಚಿವರು ಕೂಡ ಎಲ್ಲ ತಯಾರಿಯನ್ನ ಮಾಡ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ಇವತ್ತೇ ಬಹುತೇಕ 19 ಜನ ನೂತನ ಸಚಿವರು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಾಹಿತಿಗೆ. DK ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಯಾರಿಗೆ ಯಾವ ಖಾತೆ ಅನ್ನುವಂತ ಗೊಂದಲ ಇನ್ನೂ ಬಗೆಹರಿದಿಲ್ಲ. ಈವರೆಗೂ ಕೂಡ ಲೋಕಭವನ ತಲುಪಿಲ್ಲ ಪಟ್ಟಿ. ಖಾತೆ ಹಂಚಿಕೆಯ ಮಾಹಿತಿ ಬಹಿರಂಗವಾಗಿದೆ, ಅಂದ್ರೆ ಒಂದು ಅಂದಾಜು ಪಟ್ಟಿ ರಿಲೀಸ್ ಆಗಿದೆ, ಲೋಕಭವನಕ್ಕೆ ತಲುಪಿಲ್ಲ. ಮತ್ತೆ ಬದಲಾವಣೆಗಳಾಗತ್ತಾ ಅನ್ನುವಂಥ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈ ಬೆಳವಣಿಗೆ. ಈಗ ರಿಲೀಸ್ ಆಗಿರುವಂತ ಅಥವಾ ಈಗ ಕಾಣಿಸ್ತಾ ಇರುವಂತ ಈ ಪಟ್ಟಿ ಏನಿದೆ ಇದರಲ್ಲಿ ಮತ್ತೆ ಬದಲಾವಣೆಯ ಸಾಧ್ಯತೆಗಳಿದಾವೆ ಅಂತ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಯಡಿಯೂರಪ್ಪ ಅವರಿಗೆ ಈ ಸಮಸ್ಯೆಯಾಗಿತ್ತು. ಖಾತೆ ಹಂಚಿಕೆ ಮಾಡಿ ಮೂರು ಬಾರಿ ಒಂದೇ ದಿನ ಬದಲಾದಂಥ ಉದಾಹರಣೆ ಇತ್ತು. ಅಂಥದ್ದೇ ಸಿಚುವೇಶನ್ ಅಂತ ಇದು. ಯಾವ ಕ್ಷಣದಲ್ಲಿ ಯಾರ ಖಾತೆಯಾದರೂ ಬದಲಾಗಬಹುದು ಅಂತ.
ರಕ್ಷಿತ್, ಸದ್ಯದ ಬೆಳವಣಿಗೆ ನೋಡಿದರೆ ಒಂದಷ್ಟು ಕರೆಕ್ಷನ್ಸ್ಗಳಾಗ್ತಾ ಇದೆ. ಫೈನಲ್ ಪಟ್ಟಿಯನ್ನು ಲೋಕಭವನಕ್ಕೆ ತಲುಪಿಲ್ಲ. ಹೀಗಾಗಿ ಒಂದಷ್ಟು ಬದಲಾವಣೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಬಹುಶಃ ಬದಲಾವಣೆಗಳು ಆಗತ್ತೆ ಎನ್ನುವಂತಹ ಮಾಹಿತಿ ಈಗ CM ಆಪ್ತ ಮೂಲಗಳಿಂದ ಬರ್ತಾ ಇದೆ. ಈಗ ಖಾದರ್ ಅವರಿಗೆ ಆರೋಗ್ಯ ಖಾತೆಯನ್ನು ಮೊದಲು ಕೊಡಲಾಗಿತ್ತು. ಈಗ ಜಮೀರ್ ಅವರ ಬಳಿ ಇದ್ದ ಅಲ್ಪಸಂಖ್ಯಾತ ಖಾತೆಯನ್ನು ವಾಪಸ್ ಪಡೆದು ಖಾದರ್ ಅವರಿಗೆ ಹಂಚಿಕೆ ಮಾಡಲಾಗ್ತಾ ಇದೆ. ಹೀಗಾಗಿ ಎರಡು ಪ್ರಮುಖ ಖಾತೆಗಳನ್ನು ಖಾದರ್ ಅವರಿಗೆ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆರೋಗ್ಯ ಇಲಾಖೆಯನ್ನು ಯಾರಿಗೆ ಕೊಡಬೇಕು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಇನ್ನೊಂದು ಕಡೆ ಮುನಿಯಪ್ಪ ಅವರು ಪಟ್ಟು ಹಿಡಿದು ಸಮಾಜ ಕಲ್ಯಾಣ ಖಾತೆಯನ್ನು ಪಡೆದಿದ್ದಾರೆ. ಸಮಾಜ ಕಲ್ಯಾಣ ಖಾತೆಗಾಗಿ ನರೇಂದ್ರ ಸ್ವಾಮಿ ಮತ್ತು ಶಿವರಾಜ್ ತಂಗಡಗಿ ಇಬ್ಬರು ಕೂಡ ತೀವ್ರ ಪೈಪೋಟಿಯನ್ನು ಒಡ್ಡಿದ್ರು. ಹೈಕಮಾಂಡ್ನ ಮುಂದೆಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗೂ ಕೂಡ ಒತ್ತಾಯ ಮಾಡಿದ್ರು. ಸಹಜವಾಗಿ ಈಗ ನರೇಂದ್ರ ಸ್ವಾಮಿ ಅಸಮಾಧಾನಗೊಂಡಿದ್ದಾರೆ. ಸಮಾಜ ಕಲ್ಯಾಣ ಖಾತೆಯ ನಿರೀಕ್ಷೆಯಲ್ಲಿ ಇದ್ದಂಥವ್ರು ಈಗ ಮುನಿಯಪ್ಪ ಅವರಿಗೆ ಆ ಖಾತೆ ಕೊಟ್ಟಿರೋದ್ರಿಂದ ನರೇಂದ್ರ ಸ್ವಾಮಿ ಅವರು ಸಮಾಧಾನ ಮಾಡಲಿಕ್ಕೆ ಯಾವ ಖಾತೆ ಹಂಚಿಕೆ ಮಾಡ್ತಾರೆ ಗೊತ್ತಿಲ್ಲ. ಮತ್ತು ಈಗ ಬಹಿರಂಗ ಆಗಿರ್ತಕ್ಕಂತಹ ಖಾತೆಗಳ ಪಟ್ಟಿ ನರೇಂದ್ರ ಸ್ವಾಮಿ ಅವರಿಗೆ ಯಾವ ಖಾತೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಒಂದಷ್ಟು ಕರೆಕ್ಷನ್ ಮಾಡುವಂಥ ಕೆಲಸ ಈಗ ನಡೀತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಒಂದು ಸಮಾಧಾನಕರ ಏನು ಅಂದರೆ ಅಂತಿಮ ಪಟ್ಟಿ ಆದಮೇಲೆ ಕರೆಕ್ಷನ್ಸ್ಗಳಾದರೆ ಇನ್ನೂ, ಯಾಕೆಂದರೆ ಕಳೆದ ಬಾರಿ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಆದಂಥ ಬೆಳವಣಿಗೆ ನೋಡಿದ್ದೀವಿ. ಮಂಕಾಳ ವೈದ್ಯವರ ಹೆಸರು ಅಂತಿಮ ಪಟ್ಟಿಯಲ್ಲಿ ಇತ್ತು. ತದನಂತರ ಅವರ ಹೆಸರನ್ನು ತೆಗೆದು SS ಮಲ್ಲಿಕಾರ್ಜುನ ಅವರಿಗೆ ಅವಕಾಶ ಮಾಡಿಕೊಟ್ರು. ಗಾಯತ್ರಿ ಶಾಂತೇಗೌಡರು ಪ್ರಮಾಣ ವಚನವನ್ನೇ ತೆಗೆದುಕೊಳ್ಳಲಿಲ್ಲ, ಅವ್ರದ್ದು ಫೈನಲ್ ಪಟ್ಟಿಯಲ್ಲಿ ಇದ್ರೂ ಕೂಡ ಈ ಥರದ ಬೆಳವಣಿಗೆಯನ್ನು ನೋಡಿದ್ದೀವಿ. ಈಗ ಖಾತೆ ಹಂಚಿಕೆಯಲ್ಲೂ ಕೂಡ ಅಧಿಕೃತವಾಗಿ ಘೋಷಣೆ ಆದ ಮೇಲೆ ಬದಲಾವಣೆ ಮಾಡೋದು ಸರಿಯಲ್ಲ ಅನ್ನುವ ಕಾರಣಕ್ಕಾಗಿ ಇನ್ನು ಲೋಕಭವನ ಕಳಿಸುವುದಕ್ಕಿಂತ ಮುಂಚಿತವಾಗಿ ಈ ಕರೆಕ್ಷನ್ಸ್ಗಳಿಗೆ CM ಮುಂದಾಗಿದ್ದಾರೆ. ಹೈಕಮಾಂಡ್ನ ಕನ್ಸಲ್ಟೇಷನ್ ಮಾಡಿ ಅಂತಿಮ ಪಟ್ಟಿಯನ್ನು ಲೋಕಭವನಕ್ಕೆ ಕಳಿಸ್ಕೊಡ್ತಾರೆ. ಸದ್ಯಕ್ಕೆ ಬಂದಿರುವಂಥ ಮಾಹಿತಿಯ ಪ್ರಕಾರ ಈ ಕರೆಕ್ಷನ್ ಪ್ರಕ್ರಿಯೆ ನಡೀತಾ ಇದೆ. ಈ ಕರೆಕ್ಷನ್ನಲ್ಲಿ ಯಾರ್ಯಾರ್ದು ಖಾತೆಗಳು ಅದ್ರ ಬದಲಾಗುತ್ತೋ ಅಥವಾ ಈ ಹಿಂದೆ ಇದ್ದಂಥವ್ರದ್ದು ಏನಾದರೂ ಬದಲಾವಣೆಗಳಾಗತ್ತಾ ಅಥವಾ ಈಗ ಹಂಚಿಕೆಯಾಗಿರೋದ್ರಲ್ಲೇ ಏನಾದರೂ ಬದಲಾವಣೆ ಮಾಡಿಕೊಡ್ತಾರಾ? ಒಂದಂತೂ ಸ್ಪಷ್ಟ, ಈಗ ಬಹಿರಂಗಗೊಂಡಿರ್ತಕ್ಕಂಥ ಮಾಹಿತಿಯಲ್ಲಿ ಬಹುತೇಕ ಎಲ್ಲ ಖಾತೆಗಳು ಅವರಿಗೆ ಹಂಚಿಕೆ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೆಲವರಿಗೆ ಕರೆ ಮಾಡಿ ಈ ಖಾತೆ ನಿಮಗೆ ಹಂಚ್ತಾ ಇದ್ದೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಕೆಲವರಿಗೆ ಕೊಟ್ಟಿದ್ದಾರೆ. ಈಗ ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥವ್ರ ವಿಚಾರದಲ್ಲಿ ಮಾತ್ರ ಇನ್ನೂ CM ಯಾರಿಗೂ ಕರೆ ಮಾಡಿಲ್ಲ. ಆ ಕರೆಕ್ಷನ್ಸ್ ಮಾಡುವಂಥ ಕೆಲಸಗಳು ಈಗ ಆಗ್ತಾ ಇದೆ. ಅಂದರೆ ಅಧಿಕೃತವಾಗಿ ಪಟ್ಟಿ ಘೋಷಣೆ ಆದಮೇಲೆ ಅಥವಾ ರಾಜಭವನಕ್ಕೆ ತಲುಪಿದ ಮೇಲೆ ಬದಲಾವಣೆ ಮಾಡೋದು ಸೂಕ್ತ ಅಲ್ಲ ಅನ್ನುವ ಕಾರಣಕ್ಕಾಗಿ ಮೊದಲೇ ಬದಲಾವಣೆ ಮಾಡಿಕೊಂಡು ಹೈಕಮಾಂಡ್ನ ಕನ್ಸಲ್ಟ್ ತೆಗೆದುಕೊಂಡು ಅಂತಿಮವಾಗಿ ಪಟ್ಟಿಯನ್ನು ಲೋಕಭವನಕ್ಕೆ ರವಾನೆ ಮಾಡಲಾಗುತ್ತೆ. ಇಲ್ಲಿಯೇ ತನಕ ಇನ್ನೂ ಲೋಕಭವನಕ್ಕೆ ಪಟ್ಟಿ ರವಾನೆ ಆಗಿಲ್ಲ. ಅವರು ಕೂಡ ಪಟ್ಟಿ ರವಾನಿಸ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಲೋಕಭವನಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಧಿಕೃತವಾಗಿ ಇನ್ನೂ ಕೂಡ ಪಟ್ಟಿ ರವಾನೆ ಆಗಿಲ್ಲ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ.